रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेङ्कटेशकम् लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणो शरणं प्रपद्ये मातापितायुवतीस्तनया विभूतिः सर्वं यदेव नियमेन वदन्मयानाम् आद्यस्य न कुलपतेर्वकुलाविरामं श्रीमत्तदङ्ग्रीगणं प्रणमामि मूर्ध्नम् भूतं सरश्च मादाक्वयवड्डनाथ श्रीभक्तिसारकुलशेखर योगिवाहन् भक्तान् वीरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तेः पौत्रमकल्मषम् पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे पल्लारविन्दाय तपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा चेद्रतशला गान्धारनीलोत्पल शल्यग्राहवती कृपेण वहिनी कर्णेन वेलाकुल अश्वत्थामविकर्णघोरमकर दुर्योधनवर्तिनिः सोत्तीर्णः खलु पाण्डवैर्ननदी कैवर्तके केशवीं धर्मे चार्थे च कामे च मोक्षे च भरतर्षभः यदि हस्ति तन्यत्र यन्नेहास्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वच्च महाभारतमुच्यते अष्टमहिषी समेत श्रीकृष्णाय परब्रह्मणे नमः। अथ श्रीमन्महाभारते कर्णपर्वे सप्तचतुर्विंशत्यध्यायः 47ನೇ ಅಧ್ಯಾಯ ಯುದ್ಧ ಮುಂದುವರೆದಿದೆ. ಏನು ಯುದ್ಧದ್ದು ಮತ್ತೆ ಮತ್ತೆ ಕೇಳ್ಬೇಕಾ? 10 ದಿವಸದಿಂದ ಆಗ್ತಾ ಇದೆ ಅನ್ಸ್ಬೋದಲ್ಲ. ಇವ್ರು ಬಾಣ ಬಿಟ್ರು, ಅವ್ರು ಬಿಟ್ರು, ಅವ್ರು ಇದಾಯ್ತು ಇಲ್ಲಾಯ್ತು, ರಥ ಚಕ್ರ ಸಾರಥಿ ಎಲ್ರು ಹೋದ್ರು, ಅವ್ನ್ ಬೇರೆ ಮತ್ತೆ ಹೋದ, ಇನ್ನೊಂದಷ್ಟು ತಗೊಂಬಂದ. ಬರೀ ಆದ್ರೆ 18 ದಿವಸದ ಯುದ್ಧ ನಡೆದಿದ್ದು. ಸುಮ್ನೆ ಇದೆಲ್ಲ ಬೇಡ, ಮುಂದಕ್ಕೆ ಹೋಗ್ಬೇಡ ಅಂತಂದ್ರೆ, ಇದು ಪಂಚಮೋ ವೇದ ಭಾರತ. ಇಲ್ಲಿ ಇರೋದು ಬೇರೆ ಎಲ್ಲಾದ್ರೂ ಸಿಗ್ಬೋದು, ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ. ಇಲ್ಲಿ ಇಲ್ದಲ್ಲೇ ಇರೋದು ಬೇರೆ ಎಲ್ಲಿ ಸಿಗೋಲ್ಲ ಅಂತ. ಯದ್ ಇಹ ಅಸ್ತಿ ತತ್ ಅನ್ಯತ್ರ ಯತ್ ನ ಇಹ ಅಸ್ತಿ ನ ತತ್ ಕ್ವಚಿತ್ ಅನ್ನೋ ಹಿರಿಮೆ ಇದಕ್ಕೆ ಮಹಾಭಾರತಕ್ಕೆ. ಮಹತ್ವೇಚ ಗುರುತ್ವೇಚ ಧ್ರಿಯಮಾಣಂ ಯಥೋಧಿಕಂ ಮಹತ್ವಾತ್ ಭಾರವಾತ್ವಚ್ಚ ಮಹಾಭಾರತ ಮುಚ್ಚತೆ. ಕೇಳ್ಬೇಕದ್ನೆಲ್ಲ ಯುದ್ಧದ್ದು ಅಂತಂದ್ರೆ ಕೇಳೋದ್ರಲ್ಲೂ ಇದೆ. ಇದು ಹೇಗೆ ಅಂದ್ರೆ, ಈಗ ಸ್ಮೃತಿ ಗ್ರಂಥಗಳು ಏನಿದು ಸ್ಮೃತಿ? ಆಪಸ್ತಂಭ ಸೂತ್ರ ಅಥವಾ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಹಾರಿತ ಸ್ಮೃತಿ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಬರೀ ವೇದ ಕಳೆದ್ರೆ ಏನ್ ಪ್ರಯೋಜನ ಇಲ್ಲ ರೀ, ಧರ್ಮಶಾಸ್ತ್ರ ಓದಬೇಕು. ಬಹಳ ಸಲಿ ಒಂದು 1000 ಗಟ್ಟಲೆ ಸಲಿ ಮೇಲೆ ಇನ್ನೂ ಹೆಚ್ಚಿಗೆ ಹೇಳಿರ್ಬೇಕು. ಪ್ರತಿ ಸಲಿನೂ ಇನ್ಸಿಸ್ಟ್ ಮಾಡ್ತಾ ಇದ್ದಿದ್ದಾಗ ಧರ್ಮಶಾಸ್ತ್ರಗಳನ್ನು ಓದಬೇಕು. ಯಾಕೆ ಧರ್ಮಶಾಸ್ತ್ರ ಓದಬೇಕು? ಏನಿದೆ ಅದರಲ್ಲಿ? ಆಯಾ ಕಾಲಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾರ್ಯಾರಿಗೆ ಸಮಾಜದಲ್ಲಿ ಹೇಗಿರ್ಬೇಕು, ದ ಡೂಸ್ ಅಂಡ್ ಡೋಂಟ್ಸ್. ಈಗ ನಮ್ಮ ಸಂವಿಧಾನ ಇದೆ, ಕಾನ್ಸ್ಟಿಟ್ಯೂಷನ್.
ಅದನ್ನು ಇವರೆಲ್ಲ ಮಾಡಿದ್ರು. ಆಮೇಲೆ ತಿದ್ದುಪಡಿಗಳಿದೆಲ್ಲ ಬಂತು. ಯಾತಕ್ಕಾಗಿ ಮಾಡಿದ್ದು? ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನವಾಗಿ, ಇನ್ನೊಬ್ಬರು ಮತ್ತೊಬ್ಬರ ಮೇಲೆ ಎಕ್ಸ್ಪ್ಲಾಯ್ಟ್ ಮಾಡೋದು ಬೇಡ. ಅನ್ಯಾಯ ಆದ್ರೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನ ವೈಲೇಟ್ ಮಾಡಿದ್ರೆ ಇದಕ್ಕಿಂತ ಶಿಕ್ಷೆ ಅಂತ ಅಂದ್ಬಿಟ್ಟೆಲ್ಲ ಮಾಡಿದ್ರು. ರಾಜನಾದವನು ದಂಡಧರನಾಗಿ ಸರಿಯಾಗಿ ಮಾಡದೇ ಇದ್ರೆ ಆ ಪ್ರಜೆಗಳ ದೋಷಕ್ಕೆ ಅವನು ಬಲಿ ಆಗ್ತಾನೆ. ಹಾಗಾಗಿ ಒಂದು ಸರಿಯಾಗಿ ನಡಿಬೇಕು ಅಂತಂದ್ರೆ என்ன வேணும்? ಧರ್ಮಶಾಸ್ತ್ರಗಳು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ತಿಳಿಸುತ್ತೆ. ವಿಧಿ ನಿಷೇಧಗಳು, ಇದನ್ ಮಾಡಿ ಇದನ್ ಮಾಡಬಾರ್ದು ಅನ್ನೋದು ತಿಳಿಸೋದು. ದ ಡೂಸ್ ಅಂಡ್ ಡೋಂಟ್ಸ್ ಆಯಾ ಕಾಲಕ್ಕೆ ಬಂದಂತದ್ದು ಶಾಸ್ತ್ರ. ಅದೆಲ್ಲ ಏನು ಅಂದ್ರೆ ವೇದಕ್ಕೆ ಅನುಗುಣವಾಗಿರುವಂತದ್ದೆಲ್ಲ, ವೇದದಲ್ಲಿ ಹೇಳಿದ್ದನ್ನೇ ಇಲ್ಲಿ ಸ್ಪಷ್ಟೀಕರಿಸಿ ಹೇಳುವಂತದ್ದು. ಈಗ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಉಪನಯನ, ಚೌಲ ಉಪನಯನ, ಆಮೇಲೆ ಗೋದಾನ, ಆಮೇಲೆ ವಿವಾಹ ಆದ್ಮೇಲೆ ಶಾಂತಿಗಳು, ಆಮೇಲೆ ಶರೀರ ಬಿಟ್ಟ ಮೇಲೆ ಅಂತ್ಯೇಷ್ಟಿ. ಈ ಶರೀರ ಬಿಡೋಕ್ ಮೊದಲಿಂದೆಲ್ಲ ಪೂರ್ವ ಅಂದ್ರೆ ಮೊದಲಿಂದ ಪೂರ್ವ ಇದು, ಅದು ಆಮೇಲೆ ಶರೀರ ಬಿಟ್ಟ ಮೇಲೆ ಮಾಡುವಂತದ್ದು ಅಪರ ಕರ್ಮಗಳು. ಪೂರ್ವ ಕರ್ಮದ್ದು ನಾವ್ ಯಾಕೆ ತಿಳಿಬೇಕು? ಪೂರ್ವ ಅಪರ ಇದೆಲ್ಲ ವಾದ್ಯಾರಿದಲ್ಲ, ಅವ್ರು ಮಾಡ್ಕೊಳ್ಳಿ ಅಲ್ಲ, ಅದು ತಪ್ಪು. ಎಲ್ಲವನ್ನು ತಿಳಿದಿರ್ಬೇಕು ನಾವು. ಯಾಕೆಂದ್ರೆ ನೀವು ಇದಾದ್ಮೇಲೆ ಅದ ಅಂತ ಅಂದ್ಬಿಟ್ಟು ಅವ್ರಿಗೇನ್ ಹೇಳೋದು ಹೋಗಲ್ಲ. ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಈ ಟ್ಯಾಬ್ಲೆಟ್ ಅಥವಾ ಇದನ್ನ ಇಷ್ಟು ML ನನಗೆ ಇಂಜೆಕ್ಷನ್ ಕೊಡಿ ಅಂದ್ರೆ ಅವ್ರೇನ್ ಕಾಂಪೌಂಡರ್ ಕೆಲಸ ಮಾಡೋದಕ್ಕಲ್ಲಿ? ಅವ್ರ ಹತ್ರ ಹೇಳಿದ್ರೆ ಯಾರಿಗೂ ಇಷ್ಟವಾಗಲ್ಲ. ಆದ್ರೆ ನಿಮಗ್ ಗೊತ್ತಿದೆ ವಿಷಯ ಅಂತಂದ್ರೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಚೆನ್ನಾಗ್ ಮಾಡ್ತಾರೆ. ಒಂದು. ಇನ್ನೊಂದು, ಏನೇನಿದೆ ಅನ್ನೋದನ್ನ ತಿಳಿಯೋದ್ರಲ್ಲಿ ಯಾಕೆ ಭಯ? ಯಾಕೆ? ಸತ್ತ ಮೇಲೆ ಏನೇನಾಗತ್ತೆ, ಬದುಕೋದಕ್ಕೆ ಕಲಿಯಿರಿ. ಕರೆಕ್ಟ್. ಹಾಗೆ ನಮಗೆ ಶರೀರ ಬಿಟ್ಟ ಮೇಲೆ ಏನೇನ್ ಆಗ್ಬೇಕು, ಯಾವ ರೀತಿನಲ್ಲಿ ನಡೆಸ್ಬೇಕು, ಸಾಯೋದನ್ನ ಕಲಿಯಿರಿ. ಏನೇನೇನೋ ಹೇಳ್ತೀರಲ್ಲ ಅಂತ ಅನಿಸ್ಬೋದು ನಿಮ್ಗೆ. ಪ್ರಿಪೇರ್ಡ್ನೆಸ್ ಇದು. ಸಾವು ಹೇಗ್ ಬರ್ಬೇಕು, ಸಾವು ಆದ್ಮೇಲೆ ಏನೇನ್ ಮಾಡ್ಬೇಕು. ದತ್ವದೇ ಸ್ವಾಹ ದಂತಕಾಯ ಸ್ವಾಹ ಇತಿ ಶರೀರ ಹೋಮಾಂಜುಹೋತಿ ಪಿತೃಲೋಕಮೇವತ ಯಜಮಾನೋ ಅವರುಂಧೇ. ಸಂಸ್ಕಾರಗಳು ಇಲ್ಲಿ ನಡೆಸಿದ್ರೆ ಆ ಆತ್ಮಕ್ಕೆ ಮುಂದಿನ ಲೋಕಗಳು, ಪಿತೃಲೋಕಗಳು ಸಿರುತ್ತೆ. 10 ದಿವಸ ನಡೆಸುವಂತ ಕಾರ್ಯಗಳು, ಪ್ರಥಮೆ ಹನಿ ದ್ವಿತೀಯ ಹನಿ ಅಂತ. ಅದು ಏನು ಅಂದ್ರೆ ಪ್ರೇತ ಶರೀರದಲ್ಲಿ ಇರುವವನಿಗೆ ನಡೆಸಬೇಕಾದಂತ ಕ್ರಿಯೆಗಳು. ಇದು ಏನಾಗಿದೆ ಅಂದ್ರೆ ನಡೆಸೋವ್ರಿಗೆ ಸರಿಯಾಗಿ ತಿಳ್ಬೇಕು. ಇದಕ್ಕೆ ಹಿಂದೆನೂ ಒಂದ್ಸಲ ಹೇಳಿದ್ದೆ ನಾನು. ಇವರು ರಂಗಪ್ರಿಯ ಸ್ವಾಮಿಗಳು, ಶ್ರೀರಂಗ ಮಹಾಗುರುಗಳು ಒಂದ್ಸಲಿ ಪಿತೃಕಲ್ಪ ಅಂತ ಒಂದು ಇದ್ರಲ್ಲಿ ಬರ್ದಿದ್ರು. ಯಾರು ಶರೀರ ಬಿಡ್ತಾನೋ ಅವನ ಯೋಗ, ಅವನ ಮಗನಿಗೆ ಅದರಲ್ಲಿ ಆಸಕ್ತಿ ಇದ್ದು ತಂದೆಯ ಕ್ರಿಯೆಗಳನ್ನ ಸರಿಯಾಗಿ ನಡೆಸೋಣ. ಪುತ್ ಎಂಬ ನರಕದಿಂದ ತ್ರಾಯತೆ ಇತಿ ಪುತ್ರ. ಪುತ್ರ ಅಂತ ಹೇಳ್ಬೇಕಾದ್ರೆ ಅದು ಆತ್ಮ ವೈ ಪುತ್ರ ನಾಮಾಸಿ ಸಜೀವ ಶರದ ಶತಂ. ಚೌಲ ಜಾತಕರ್ಮದಲ್ಲಿ ಹೇಳೋ ಮಂತ್ರ ಇದು. ಅಂತ್ಯಕಾಲ ಕಾಗದ ಮಗ ನಿರ್ದೊಡೆಂ ಇರದಿರ್ದೊಡೆಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಸೋಮೇಶ್ವರ ಶತಕದಲ್ಲೂ ಕೂಡ ಹೇಳ್ತಾನೆ. ಮಗನಾದವನು ತಂದೆ ಇದ್ದಾಗ ಚೆನ್ನಾಗಿ ನೋಡ್ಕೊಂಡು ಅವನು ಗತಿಸಿದ ಮೇಲೆ ನಡೆಸಬೇಕಾದಂತಹ ಕಾರ್ಯಗಳನ್ನ, ಆಮೇಲೆ ಮಾಸಿಕ ಇದಗಳನ್ನ ನಡೆಸಿ, ಅಮಾವಾಸ್ಯೆ ಇವುಗಳಲ್ಲಿ ಶ್ರಾದ್ದಗಳನ್ನ ನಡೆಸಿ, ಅದು ಇಂದ ರೂಪ ಇದು ತರ್ಪಣ ರೂಪದಲ್ಲಿ ದರ್ಶ ಶ್ರಾದ್ದಂ ತಿಲ ತರ್ಪಣ ರೂಪೇಣ ಕರಿಷ್ಯೆ ಅಂತ. ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ಇವನಿಗೆ ಶರೀರಕ್ಕೆ ಕಾರಣವಾಗಿರೋದ್ರಿಂದ ಇವನ ಕಡೆ ಉಸಿರಿರೋ ತನಕ ಅವರ ಅಪ್ಪ ಅಮ್ಮನಿಗೆ ಅವನು ನಡೆಸ್ಬೇಕು. ಯಾಕೆಂದ್ರೆ ಅವನ ಶರೀರಕ್ಕೆ ಕಾರಣಕರ್ತರಾದವ. ಇದೆಲ್ಲ ತಿಳಿದು ನಡೆಸಿದ್ರೆ ಏನು ಅಂತಂದ್ರೆ, ಒಂದ್ ವೇಳೆ ಅವನ ಶರೀರ ಬಿಟ್ಟು ಅವನು ಮೋಕ್ಷಕ್ಕೆ ಹೊಟ್ಟೋಗಿದ್ದಾನೆ, ಇವನ್ ಯಾರಿಗೆ ಮಾಡಿಸೋದು ಅಂತಂದ್ರೆ ಪಿತೃ ಗಣಗಳಿದ್ದಾರೆ. ತಂದೆಯ ಆ ಯಾವ ದಿವಸ ಅವರ ಪುಣ್ಯತಿಥೆ ಅದನ್ನ ವ್ಯಾಜವಾಗಿ ಇಟ್ಕೊಂಡು ನಡೆಸುವಂತಹ ಪಿತೃಗಳ ಉಪಾಸನೆ ಅದು.
ಸೊ ಅಪರ ಸತ್ ಮೇಲೆ ಏನು ಅದೆಲ್ಲ ನಮಗೆಲ್ಲ ಯಾಕೆ ಬೇಕು ಅನ್ನೋ ಧೋರಣೆ ಇದೆಯಲ್ಲ ಸಮಾಜದಲ್ಲಿ, ಅದು ಹೋಗ್ಬೇಕು. ಪ್ರತಿಯೊಬ್ಬರು ತಿಳಿದಿರ್ಬೇಕಿದ್ನ. ಬರೀ ವಾದ್ಯಾರಿಗೆಲ್ಲ, ಗೃಹಸ್ಥರಾದವರು ತಿಳಿಬೇಕು. ಪ್ರತಿಯೊಂದರಲ್ಲೂ ಅಷ್ಟೇನೆ. ಒಳ್ಳೆ ಇದನ್ನ ಬಯಸೋಣ. ಹಾಗಾದ್ರೆ ಏನು ಇದನ್ನ ದಿವಸ ಕೂತ್ಕೊಂಡು ಜಪ ಮಾಡಿ ಅಂತ ಹೇಳಲ್ಲ. ಆ ಮಂತ್ರಗಳನ್ನ ಮನೆಯಲ್ಲೂ ಹೇಳೋಲ್ಲ, ಅಪರಕ್ರಿಯೆ ಮಂತ್ರಗಳೆಲ್ಲ. ಇದನ್ನೇ ಕಾಡು ಪ್ರಶ್ನೆ ಅಂತ. ತೈತರಿಯ ಆರಣ್ಯಕದಲ್ಲಿ 6ನೇ ಪ್ರಶ್ನೆ, ಅದು ಕಾಡು ಪ್ರಶ್ನೆ ಅಂತಾನೆ ಹೆಸರು. ಏನ್ ಕಾಡು ಪ್ರಶ್ನೆ ಅಂದ್ರೆ ಕಾಡಿನಲ್ಲೇನೆ ಅರಣ್ಯೇ ಅಧಿ ಈತ ಅಂತಿರುವಂತದ್ದು. ಆ ಮಂತ್ರಗಳ ಮನೆಯಲ್ಲಿ ಹೇಳೋಲ್ಲ. ಯಾಕೆ ಅಂದ್ರೆ ಶರೀರಕ್ಕೆ ಕೊಡುವ ಸಂಸ್ಕಾರಗಳನ್ನ ಅದು ಹೇಳುತ್ತೆ. ಇದನ್ನು ತಗೊಂಡೋಗಿ ಆ ದಿವ್ಯ ಪ್ರಬಂಧದಲ್ಲಿ ನಮ್ಮ ಆಳ್ವಾರ್ ತಿರುವಿರತ್ತಮ್ನ ಇದಕ್ಕೆ ಈಕ್ವಲ್ ಮಾಡಿ ಹಾತುಲ್ಯಸಲ್ಲೂ ಕೂಡ ಅದು. ಇದು ಬರೀ ಸುಮ್ಮನೆ ಅದಕ್ಕಿದಕ್ಕೆ ಇದೇನ್ ಕಡಿಮೆ, ವೇದದಲ್ಲಿ ಏನಿದೆಯೋ ಎಲ್ಲ ತರ ಇದು ಅಲ್ಲಿ ಅನಧ್ಯಯನ ಇದೆ, ಇಲ್ಲೂ ಅನಧ್ಯಯನ ಇರಬೇಕು. ವೇದ ಎಲ್ಲ ಮಣ್ಣಿನ ಮಡಿಕೆ ಆದ್ರೆ ಇದು ಚಿನ್ನದ ಮಡಿಕೆ. ಎಲ್ಲ ಹುಚ್ಚುತನದ ಆರ್ಗ್ಯುಮೆಂಟ್ಸ್ಗಳಿದೆಲ್ಲ, ಅರ್ಥವಿಲ್ಲದಂತಹದ್ದು. ತಿರುವಿರತ್ತಮ್ಗೆ ಕನ್ನಡದ ಅನುವಾದ, ಅದಕ್ಕೆ ಪ್ರತಿಪದಾರ್ಥ ಬರಿಬೇಕಾದ್ರೆ ಅನಂತರಂಗಾಚಾರ್ಯ ಹೇಳಿದ್ರು, ನೋಡ್ರಿ ಇದ್ರಲ್ಲಿ ಏನಿದೆ, ಯಾಕಿದು ಮನೆಯಲ್ಲಿ ಹೇಳ್ಬಾರ್ದು? ಅವ್ರು ನಗ್ತಾ ಇದ್ರು ಅವರು. ತಿರುನಾಟ ಹತ್ತೇಂದ್ರಿನ ಸ್ಮಶಾನ್ಮ, ತಿರುನಾಟ್ ಅಂತಂದ್ರೆ ಇದು ವೈಕುಂಠ, ಅದನ್ನ ಹೇಳ್ತಾ ಇರೋದು. ಅದು ಹೇಳ್ಬೇಕಾದ್ರೂ ಕೂಡ ಎಲ್ಲ 12ನೇ ದಿವಸ ಈನ ಚೊಲ್ಲ ಏನು ಮಾ ಅಂತ ಇವರು ಓ ಅಂತ ಹೇಳ್ಬಿಟ್ರೆ ಏನೋ ಹೇಳ್ತಾ ಇದ್ದಾರೆ ಅವರು. ಈ ಪ್ರೊಫೆಷನಲ್ ಕ್ರೈಯರ್ಸ್ ಅಂತ ದುಡ್ಡು ಕೊಟ್ಬಿಟ್ಟು ಅಳಿಸೋದಂತೆ. ಅವ್ರನ್ನೂ ಎಲ್ಲ ಕರೆಸಿ ಮಾಡಿ, ಅವ್ರು ಅಳೋದಕ್ಕಾಗೇನೆ ಚೆನ್ನಾಗಿ ಎಂಡ ಕುಡಿಸಿ ಅವ್ರಿಗೆ ಚೆನ್ನಾಗಿ ಅಳಿರಿ, ಅಳೋದು ಅಂತ ಅಂದ್ಬಿಟ್ಟು ಅಂತ. ಇಲ್ಲಿ ವೈಕುಂಠಕ್ಕೆ ಹೋಗೋದು ನಾಯಕಿಯಾಗಿ ಅವನ ಹೋದಂತಹದ್ದು ಅವನ ನೆನಪಾಗ್ಲಿಲ್ಲ, ಹೋಗ್ಲಿ ಅವನ ರಥದ ಆ ಇಂಪ್ರೆಷನ್ ಏನಿದೆ, ಗಾಲಿಯ ಗುರುತುಗಳು, ಅದನ್ನಾರು ನೋಡಿ ನಾನು ಸಮಾಧಾನ ಮಾಡ್ತಿದ್ದೆ. ಆದ್ರೆ ವಿಧಿ ನೀರ್ನಲ್ಲಿ ಅದು ಕೂಡ ಮರಿಯಾಯ್ತು ಅಂತ ಈ ತರ ಉದ್ಗಾರಗಳು ಅದ್ರಲ್ಲಿ ಬರುವಂತಹದ್ದು. ನಾಯಕಿಯ ತೀವ್ರ ವಿರಹವನ್ನ ತಿಳಿಸುವಂತಹದ್ದು ತಿರುವಿರತ್ತಮ್ಮ. ಅದನ್ನ ಮನೆಯಲ್ಲಿ ಹೇಳ್ಬಾರ್ದು. ಯಾಕೆ? ವೇದದಲ್ಲಿ ಇದೆಯಲ್ಲ. ವೇದದಲ್ಲಿ ಇರೋದು ಶರೀರಕ್ಕೆ ದಾನ ಸಂಸ್ಕಾರದ ಮಂತ್ರಗಳು. ಇಲ್ಲಿರೋದೇನು ಅರ್ಥ ಏನೋ ತಿಳಿದು ಆಚರಣೆ ಮಾಡ್ತೀವ ಇಲ್ಲ ಕಣ್ಣು ಪಲ್ಲಾಂಡು ಸೊಲ್ಲು ಕೂಡ ಅದೇ. ನಿತ್ಯಾನುಸಂಧಾನ ಅಂದ್ರೆ ಏನರ್ಥ? ಆಚರಣೆಗಳು ಮಾಡ್ಬೇಕಾದ್ರೆ ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡಿ. ನಾನು ಹೇಳುದು ಎಲ್ಲದನ್ನು ನೀವು ಇದು ಮಾಡುವುದು ಅಂತಲ್ಲ, ಅರ್ಥ ತಿಳಿದ ನಡೆಸ್ಬೇಕು ಪ್ರತಿಯೊಂದಕ್ಕೂ ಕೂಡ. ಈ ಎಲ್ಲ ಕಾರಣದಿಂದ ಅಪರ ಕ್ರಿಯೆಗಳಲ್ಲಿ ಏನಿದೆ ಅನ್ನೋದನ್ನು ತಿಳಿದು ಪ್ರಿಪೇರ್ಡ್ನೆಸ್. ಈಗ ಎಲ್ಲೋ ಪ್ರವಾಸ ಹೊರಡ್ಬೇಕಾದ್ರೆ ಏನ್ ಮಾಡ್ತೀರಿ? ಪೇಪರ್ನವನಿಗೆ ಬೇಡ, ಹಾಲು ತರೋದು ಬೇಡ, ಫ್ರಿಡ್ಜ್ ಖಾಲಿ ಆಗ್ಬೇಕು, ಆಮೇಲೆ ಇನ್ನೇನೇನು ಎಲ್ಲೆಲ್ಲಿ ಬಿಗಿ ಮಾಡ್ಬೇಕು ಅದೆಲ್ಲ ಆಗಿದೆ, ಅಲ್ಲಿಗೆ ತಗೊಂಡೋಗೋದಕ್ಕೇನೋ ಅದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ. 1 ವಾರ ಹೋಗಿ ಬರೋದಕ್ಕೆ ಎಷ್ಟೆಲ್ಲ ಸಿದ್ಧತೆಗಳು. ಮೊಬೈಲ್ ತಗೊಂಡಾಯ್ತಾ, ಅದ್ರ ಚಾರ್ಜರ್ ಇಟ್ಕೊಂಡಾಯ್ತಾ, ಟಾರ್ಚ್ ಇದೆಯಾ, ಚಾಕು ಇದೆಯಾ, ಇನ್ನೇನಾದ್ರು ಬೇಕಾದ್ರೆ ಮಾತ್ರೆಗಳೆಲ್ಲ ತಗೊಂಡಿದ್ಯಾ. ಇಲ್ಲಿ 7 ದಿವಸಕ್ಕೆ ಇದು ಪರ್ಮನೆಂಟ್ ಆಗಿ ಹೊರಡ್ತಾ ಇರೋದು, ವಾಪಸ್ ಬರೋಲ್ಲ. ಅದಕ್ಕಾಗಿ ನಿಮ್ ಸಿದ್ಧತೆ ಬೇಡವೆ? ಹಾಗಾಗಿ ಸಾವು ಕೂಡ ಅಷ್ಟೇ. ಯಾಕೆಂದ್ರೆ ಮೊದಲು ಯಾಕೆ ನಮ್ಗೆ ಭಯ ಅಂತಂದ್ರೆ ನಾವು ಸಾಯೋದೇ ಇಲ್ಲ ಅಂತ ಅನ್ಕೊಂಡಿದ್ದೀವಿ ಪ್ರತಿಯೊಬ್ರು ಕೂಡ. ಯಾರೋ ಪೋಯಿಟ್ಟಾಳ ಎನ್ನಾಚಿ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ಯಾರ್ಕೋ ಕಿಡ್ನಿ ಫೇಲ್ಯೂರ್, ಸದ್ಯ ನಮ್ಳಿಗೆ ಇಲ್ಲ ಅದ ಅಂದ್ರೆ ನಾವಿಲ್ಲಿ ಪರ್ಮನೆಂಟ್ ಆಗಿರೋರ. ಜನಮೇ ಜೈನ್ ಹತ್ರ ಬಂದ್ಬಿಟ್ಟವನು ಸರ್ಪಯಾಗ ಯಾಕೆ ಮಾಡ್ತಾ ಇದೀಯ ಅಂತ ನಮ್ಮಪ್ಪನ ಒಂದು ತಕ್ಷಕ ಬಂದು ಕಚ್ಚದ. ಅದಕ್ಕಾಗಿ ಸರಿ, ನಿಮ್ಮಪ್ಪ ತಕ್ಷಕ ಬಂದು ಕಚ್ಚದೇ ಇದ್ರೆ ಸಾಯ್ತಾನೆ ಇರ್ಲಿಲ್ವಾ? ಹುಟ್ಟಿದವರೆಲ್ಲ ಸಾಯ್ಲೇಬೇಕು ಅನ್ನೋದು ವಿಧಿಯ ನಿಯಮ. ವೈ ಡೋಂಟ್ ಯು ಅಕ್ಸೆಪ್ಟ್? ಸಾವು ಇಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಇಟ್. ನಾವು ಹೋಗೋದು, ನೀವು ಹೋಗೋದು, ಎಲ್ರು ಹೋಗೋರೇನೆ. ಅಯ್ಯೋ ಸೊಲ್ವಾಡಿಗೋ, ಏನ್ ಸೊಲ್ವಾಡಿಗೋ, ನಗು ಬರುತ್ತೆ ಇದಕ್ಕೆಲ್ಲ ಭಯಪಟ್ರೆ. ಯಾವತ್ತೋ ಒಂದ್ ದಿವಸ ಹೋಗ್ಬೇಕು, ಹೋಗೋದಂತೂ ನಿಶ್ಚಯ ತಾನೆ. ಹೆಂಗ್ ಹೋಗ್ಬೇಕು? ಅದ್ರದ್ದು ಪ್ರಿಪರೇಷನ್. ಹಾಗೆ ಇಲ್ಲಿ ಯುದ್ಧ ನಡೀತಾ ಇರ್ಬೇಕಾದ್ರೆ ಇದು ಕೇಳ್ಬೇಕಾ ಅಂತಂದ್ರೆ ಖಂಡಿತ ಕೇಳ್ಬೇಕು. ಬೇಕಾದಷ್ಟು ವಿಷಯಗಳು ಬರುತ್ತೆ ಇದ್ರಲ್ಲಿ. ಏನು ಇದರಿಂದ ಅಂತಂದ್ರೆ ಯಾವ್ಯಾವ್ದೋ ದ್ವೇಷ, ಅದಕ್ಕಾಗಿ ಸಾಧಿಸೋಣ, ಅವನ್ ನನ್ಗೆ ಹೊಡೆದ, ಅವನು ಸರಿಯಾಗಿ ಹೊಡಿಬೇಕು, ಮತ್ತೆ ಅವನು ತಿರುಗಿಸ್ಕೊಂಡು ಮಾಡ್ಬೇಕು, ಅವನು ಇನ್ಯಾವುದೋ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇವನನ್ನು ಕೊಲ್ಲೋ ಅಂತ ಅವನನ್ನು ನನಗ್ ಬೇಕು ಅಂತ ಹೇಳಿ ದೃಪದ ಹೋಗಿ ಅವನನ್ನು ಕೇಳ್ದ, ಶಿವನನ್ನ ಪ್ರಾರ್ಥನೆ ಮಾಡಿದ್ದು. ಕಡೆಯಲ್ಲಿ ಏನು ಇಲ್ಲ,
ದ್ರೌಪದಿನ ಹೇಳ್ತಾನೆ, ಸಾಕು ಇನ್ನು ಈ ಸೇಡು ಪ್ರತೀಕಾರ ಎಲ್ಲ ನಿಲ್ಸೋಣ ಅಂತ. ತನ್ನ 5 ಜನ ಮಕ್ಕಳು ಕೂಡ ಹೋದ್ರು. ಪಂಚ ಪಾಂಡವರಿಂದ ಉಂಟಾಗಿದ್ದ ಒಬ್ಬ ಪಾಂಡವರೆಲ್ಲ ಮಲಗಿದ್ರೆ ಅಶ್ವತ್ಥಾಮ ಬಂದು ರಾತ್ರಿ ಕತ್ತಿ ತಗೊಂಡು ಎಲ್ಲರ ತಲೆಯನ್ನು ಕತ್ತರಿಸ್ಬಿಟ್ಟ. ಅವನನ್ಕೊಂಡ ನಾನು ಪಾಂಡವನ್ನೇ ಕೊಂದ್ಬಿಟ್ಟೆ. ದುರ್ಯೋಧನ್ಗೆ ಹೇಳ್ ಬಂದಿದ್ದ, ನಾನು ಪಾಂಡವರ ಭೂಮಿ ಮೇಲೆ ಇಲ್ಲದಂತೆ ಮಾಡ್ಬಿಡ್ತೀನಿ, ಅವ್ರ ವಂಶದ ನಿರ್ವಂಶವಾಗೋಂಗ್ ಮಾಡ್ತೀನಿ ಅಂತ. ಸಾಧ್ಯವಾಯ್ತು ಅದು? ದುರ್ಯೋಧನ್ನೇ ಬೈದ ಅವನ, ಏನು ನಿನ್ನ ಪರಾಕ್ರಮ, ಯುದ್ಧದಲ್ಲಿ ನೇರವಾಗಿ ಎದುರಿಸಿ ಅವರೊಡನೆ ಹೋರಾಡಿ ನಿನ್ನ ಇದನ್ನ ತೋರಿಸಿದ್ರೆ ಪರಾಕ್ರಮವನ್ನ, ಅವನು ಮಲಗಿದ್ದಾಗ ಯಾರನ್ನೇ, ಒಂದ್ ವೇಳೆ ಪಾಂಡವರೇ ಮಲಗಿರ್ಲಿ, ನೀನ್ ಮಾಡಿದ್ ಸರಿನೋ ಅಂತಾನ ಅವನು. ಯುದ್ಧದ ಧರ್ಮಗಳನ್ನ ಎಲ್ಲರೂ ಪಾಲಿಸ್ಬೇಕು. ಹೀಗೆ ಒಂದೊಂದೊಂದೊಂದು ಕೂಡ ಎಷ್ಟು ನೀಚವಾದಂತ ಕೆಲಸ ಮಾಡದ, ಅದಕ್ಕಾಗಿ ಲೋಕದಲ್ಲಿ ಎಲ್ಲರನ್ನು ನಿಲ್ಲಿಸ್ಕೊಂಡು ಆಮೇಲೆ ಅದಕ್ಕೆ ಪ್ರಾಯಶ್ಚಿತ್ತಗಳು ಇದೆಲ್ಲ ಮಾಡಿಕೊಂಡು ಅಷ್ಟು ದೊಡ್ಡ ಅಪಚಾರ ಎಲ್ಲರಿಂದಲೂ ಚೀತು ಅಂದ್ಕೊಂಡ ಪಾಪಿ ಚಿರಾಯು ಅಂತ. ಆದ್ರೆ ಏನ್ ವಿಶೇಷ ಅಂದ್ರೆ, ಹರಿದ್ವಾರದಲ್ಲಿ ಹೋಗಿ ಅವನು ದೀರ್ಘವಾದ ಇದನ್ನು ಮಾಡಿ ಅದಕ್ಕೆಲ್ಲ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಚಿರಂಜೀವಿಗಳಲ್ಲಿ ಮೊದಲನೇ ನೆನೆಸ್ಕೊಳ್ಳೋದು ಅಶ್ವತ್ಥಾಮ ಬಲಿ ವ್ಯಾಸ ಹನುಮಶ್ಚ ವಿಭೀಷಣ. ಏನೆಲ್ಲ ಸಂದೇಶ ಅಂದ್ರೆ, ಯಾರೋ ಏನೋ ತಪ್ಪು ಮಾಡಿದ್ರು ಇದೆಲ್ಲ, ಆ ತಪ್ಪನ್ನು ತಿಳಿದವರು ಸರಿ ಮಾಡ್ಕೊಂಡ್ರೆ ಯಾವ ಮಟ್ಟಕ್ಕೆ ಅವ್ರು ಹೋಗ್ಬೋದು ಅನ್ನೋದಕ್ಕೂ ಕೂಡ ಉದಾಹರಣೆಗಳು ಈ ರೀತಿ. ಆಯ್ತು, ಇವಾಗ ಬರೋಣ ಕಥಾನಕಕ್ಕೆ, ಮುಂದುವರ್ಸೋಣ. ಸಂಜಯ ಧೃತರಾಷ್ಟ್ರ ಅವರ ಸಂವಾದ ಮುಂದುವರೆದಿದೆ. ಇವನು ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ ಅದಕ್ಕೆಲ್ಲ. 47ನೆಯ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಕುಲ ಯುದ್ಧ. ಹೀಗೆ ಪರಸ್ಪರ ವೈರದಿಂದ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಹೊಡೆದಾಡ್ತಾ ಇದ್ರು. ರಥ ಗಜ ತುರಗ ಪದಾತಿ, ಇದು ಚತುರಂಗ ಸೇನೆ ಅಂತಂದ್ರೆ ಇದು. ರಥಗಳಲ್ಲಿ ಇರೋರು, ರಥದಲ್ಲಿ ಯಾರಿದ್ದಾರೋ ರಥಿಕರು ಅವ್ರ ಜೊತೆನೆ ಯುದ್ಧ ಮಾಡಬೇಕು. ಅವ್ರ ಕಾಲಾಳುಗಳ ಮೇಲೆ, ಪದಾತಿಗಳ ಮೇಲೆ ಯುದ್ಧ ಮಾಡಬಾರ್ದು. ಕುದುರೆ ಸವಾರರು, ಕುದುರೆಯಲ್ಲಿ ಸವಾರ ಯಾರು ಮಾಡ್ತಿದ್ದಾರೆ ಅವ್ರವ್ರ ಜೊತೆನಲ್ಲೇ ಮಾಡ್ಬೇಕು. ಇದೆಲ್ಲ ಯುದ್ಧದ ನಿಯಮಗಳು. ಯುದ್ಧಕ್ಕೂ ಕೂಡ ಅಷ್ಟೇ, ಇವರ ಪರಾಕ್ರಮ ಇವುಗಳನ್ನೆಲ್ಲ ತೋರಿಸೋದಕ್ಕೆ ಯುದ್ಧಕ್ಕೆ ಒಂದು ಶಂಕ ನಾದ ಗೋದ ಶುರುವಾಗತ್ತೆ. ಈಗ ಫ್ಯಾಕ್ಟ್ರಿಗಳಿಗೆ ಹೋಗ್ಬೇಕಾದ್ರೆ ಒಂದು ಸೈರನ್ ಮಾಡೋರು, ಎಲ್ರು ಅಷ್ಟರೊಳಗೆ ಎಲ್ಲ ಬಂದು ಅಲ್ಲಿ ಸೈನ್ ಮಾಡಿ ಇರ್ಬೇಕು. ಮತ್ತೆ 3 ಗಂಟೆಗೆ ಫ್ಯಾಕ್ಟ್ರಿದೆಲ್ಲ ಮುಗೀತು ಅಂದ್ರೆ ಅವಾಗ ಇನ್ನೊಂದು ಸೈರನ್ ಆಗತ್ತೆ, ಅವಾಗ ಎಲ್ಲರೂ ಡಿಸ್ಪರ್ಸ್ ಆಗೋದು. ಹಾಗೆ ಯುದ್ಧಕ್ಕೆ ವಿರಾಮವನ್ನು ಸೋರಿಸೋದಕ್ಕೂ ಒಂದು ಇದು ಇದೆ, ಶಂಕ ಘೋಷ. ಆ ರೀತಿನಲ್ಲಿ ಧರ್ಮವನ್ನ ಅತಿಕ್ರಮಿಸಿ ಯಾರು ಮಾಡಬಾರ್ದು. ಈಗ ಯುದ್ಧ ಮಾಡೋ ಟೈಮ್ನಲ್ಲಿ ಇವರಿವರ ಪರಾಕ್ರಮ ತೋರಿಸೋದು. ಯುದ್ಧ ಮುಗೀತು, ಎಲ್ಲರೂ ಅವ್ರವ್ರ ಶಿಬಿರಕ್ಕೆ ಹೋದ್ರು ಅಂದ್ರೆ ಇವರು ಅವರ ಫ್ರೆಂಡ್ಸ್ ಆಗಿರ್ಬೋದು. ಅಲ್ಲಿ ಒಬ್ರು, ಅಯ್ಯೋ ಈಗ ಸಿಗ್ದ ನನಗೆ ನನ್ನ ಶತ್ರು, ಅವನ ಕೈನಲ್ಲಿ ಏನೂ ಇಲ್ಲ, ಅವಾಗ ಕೊಂದ್ಬಿಡೋದು ಅಂತ ಇಲ್ಲ. ಯಾರು ಓಡ್ ಹೋಗ್ತಾ ಇದ್ದಾರೆ, ಯಾರು ಇವರಿಗೆ ಸಮರಲ್ಲವೋ ಅಂತವ್ರ ಜೊತೆ ಯುದ್ಧ ಮಾಡ್ತಿರ್ಲಿಲ್ಲ. ಯುದ್ಧದ ಧರ್ಮಗಳನ್ನ ಪಾಲಿಸ್ತಾ ಇದ್ದಿದ್ದು. ಒಂದೊಂದಾಗಿ ಬ್ರೇಕ್ ಮಾಡ್ಕೊಂಡ್ಬಂದ್ರು ಎಲ್ಲ ಕಡೆಗೆ. ಇಲ್ಲಿ ಗದೆಗಳು, ಪರಿಗಳು, ಶಕ್ತಿಗಳು, ಪ್ರಾಸಗಳು, ಬೆಂಡಿವಾಲಗಳು, ಮುಸುಂಡಿಗಳು ಒಂದೊಂದೊಂದು ತಾಗಿ 4 ಕಡೆಯಲ್ಲೂ ಮುರಿದು ಬೀಳ್ತಾ ಇದ್ವು. ಎಲ್ಲ ಕಡೆಗಳಿಂದ ಬಾಣ ವರ್ಷಗಳು ಪತಂಗದ ಹುಳಗಳಂತೆ ಹಾರಾಡ್ತಾ ಇದ್ವು. ಬಾಣ ವರ್ಷ ಅಂದ್ರೆ ಏನು? ಮಳೆ ಬಂದಂಗೆ ಬಾಣದ ಮಳೆ ಸುರಿತಾ ಇದೆ. ಆನೆಯನ್ನು ಎದುರಿಸಿ ಒಂದನ್ನೊಂದು ಕೊಲ್ತಾ ಇತ್ತು. ಹಾಗೆ ಕುದುರೆಗಳನ್ನ, ರಥಿಕರನ್ನ, ಕಾಲಾಳುಗಳು ಕಾಲು ಬಲವನ್ನ, ಹೀಗೆ ಸೈನಿಕರ ಜೊತೆನಲ್ಲಿ ಆ ರೀತಿ ಯುದ್ಧ ಮಾಡ್ತಾ ಇದ್ರು. ಕಡೆಗೆ ಏನಾಯ್ತು ಅಂದ್ರೆ, ಈ ಕ್ರಮ ತಪ್ಪಿ ಪದಾತಿಗಳು ಗಜ ತುರಗ ರಥಗಳು ಆನೆ ಕುದುರೆ ಕಾಲಾಳುಗಳನ್ನ, ಆನೆಗಳು ರಥ ಗಜ ಪದಾತಿಗಳನ್ನ ಕೊಲ್ತಾ ಇದ್ರು. ಆಗ ಅಲ್ಲಿ ಕೂಗಿಕೊಳ್ಳುವವರು, ಕೊಲೆಗೀಡಾದವರು, ವಧ್ಯ ಪಶುಗಳಂತೆ ನಡುಗ್ತಾ ಇದ್ದವರು ಅನೇಕರಿದ್ರು. ಎಲ್ಲ ಕಡೆಗಳಲ್ಲೂ ರಕ್ತ ದಿಗ್ಧವಾಗಿದ್ದ ಈ ಯುದ್ಧ ಭೂಮಿ ವರ್ಷಾಕಾಲದಲ್ಲಿ ಇಂದ್ರಗೋಪವೆಂಬ ಮಳೆ ಹುಳುಗಳಿಂದ ತುಂಬಿದ ನೆಲದಂತಿತ್ತು. ಈ ಮಳೆಗಾಲದಲ್ಲಿ ಒಂದ್ಸಲಿ ಲೈಟ್ಗೆ ಎಷ್ಟು ಒಟ್ಟಿಗೆ ಬಂದ್ಬಿಡುತ್ತೆ ಅಂದ್ರೆ, ಒಟ್ಟು 500-6,000 ಎಲ್ಲ ಬಂದು ಪರಪರ ಅಂತ ಸುತ್ತಾಡಿ ಎಲ್ಲ ರೆಕ್ಕೆಯನ್ನು ಕಳ್ಕೊಂಡು ಒಂದು ಕ್ಷಣದಲ್ಲಿ ಬಿದ್ದೋಗುತ್ತೆ. 10 ನಿಮಿಷದಲ್ಲಿ ಎಲ್ಲ ಆ ಜಾಗ ಎಲ್ಲ ಪೂರ ಇವುಗಳಿಂದ ಆ ಮಳೆ ಹುಳು ಬರೋದು. ಆ ರೀತಿನಲ್ಲಿ ಇಲ್ಲಿ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಮಳೆ ಹುಳುಗಳಿಂದ ತುಂಬಿದ ನೆಲದಂತಿತ್ತು ಆ ಯುದ್ಧ ಭೂಮಿಯು ಹರಿಸಿದಲ್ಲಿ ಅದ್ದಿದ ಬಿಳಿಯ ವಸ್ತ್ರಗಳನ್ನ ಧರಿಸಿದ ಯುವತಿಯಂತೆ ಕಾಣಿಸ್ತಾ ಇತ್ತು. ಎತ್ತಿನ ಕಣ್ಣುಗಳಂತೆ ವಿಶಾಲ ನೇತ್ರಗಳಿಂದ ಕೂಡಿ ಸುವರ್ಣ ಕಿರೀಟ ಕುಂಡಲಗಳೊಡನೆ ಉರುಳಾಡುತ್ತಿದ್ದ ವೀರರ ತಲೆಗಳಿಂದ ಆ ಯುದ್ಧ ಭೂಮಿ ಭಯಂಕರವಾಯಿತು. ಭರತ ಕುಲೋತ್ತಮ,
ಭೂಮಿಯೆಲ್ಲವೋ ಮೊಲದ ರಕ್ತದಿಂದ ಸಾರಿಸಲ್ಪಟ್ಟಂತೆಯೋ, ಬಂಗಾರವನ್ನು ವಧಿಸಿದಂತೆಯೋ, ಉರಿ ಅಡಗಿದ ಅಗ್ನಿಯನ್ನ ಹರಡಿಟ್ಟಂತೆಯೋ ಕಾಣಿಸ್ತಾ ಇತ್ತು. ಅಲ್ಲಲ್ಲಿ ಕತ್ತರಿಸಿ ಬಿದ್ದ ತಲೆ, ಕೈ, ಕಾಲು, ತೊಡೆ, ಮುಂಡ ಮೊದಲಾದ ಅವಯವಗಳು, ಕುಂಡಲಗಳು, ಕಿರೀಟಗಳು ಮೊದಲಾದ ಆಭರಣಗಳು, ಖಡ್ಗಗಳು, ಕೇಟಕಗಳು ಮೊದಲಾದ ಆಯುಧಗಳು, ಧ್ವಜ, ಪತಾಕೆಗಳು ಅಸಂಖ್ಯಾತವಾಗಿ ಆ ಯುದ್ಧ ಭೂಮಿಯಲ್ಲಿ ಎಲ್ಲ ಕಡೆನೂ ಬಿದ್ದಿದ್ವು. ಎಲ್ಲ ಕಡೆಯಲ್ಲಿಯೂ ರಕ್ತ ಮಾಂಸಗಳ ಕೆಸರಿನಿಂದ ಆ ಯುದ್ಧ ಭೂಮಿಯ ಸಂಚಾರಕ್ಕೆ ಅಸಾಧ್ಯವಾಗಿತ್ತು. ಆನೆಗಳನ್ನ ಎದುರಿಸಿ ಕೊಂಬುಗಳಿಂದ ತಿವಿತಾ ಇದ್ವು. ಅದರಿಂದ ಗಾಯಗೊಂಡ ಆನೆಗಳ ರಕ್ತ ಪ್ರವಾಹದಿಂದ ತೊಯ್ದ ಮೈಯೊಡನೆ ಗೈರಿಕ ಧಾತುಗಳಿಂದ ಮಿಶ್ರಿತವಾದ ನದಿ ಪ್ರವಾಹವುಳ್ಳ ಬೆಟ್ಟಗಳಂತೆಯೂ ಮಿಂಚಿನೊಡಗೂಡಿನ ಮೇಘಗಳಂತೆಯೂ ಕಾಣಿಸ್ತಾ ಇದ್ವು. ಕೆಲವು ಆನೆಗಳು ತಮ್ಮ ಕುಂಭಸ್ಥಳದ ಕೆಳಗೆ ನಾಡಿದ್ದ ತೋಮರ ಆಯುಧಗಳನ್ನ ಸೊಂಡೆಲುಗಳಿಂದ ಕಿತ್ತು ಮುರಿದು ಬಿಸಾಡ್ತಾ ಇದ್ವು. ಬಾಣಗಳಿಂದ ಮೈ ಚರ್ಮವೆಲ್ಲ ಹರಿದು ಕೆಲವು ಆನೆಗಳು ಹಿಮಗಾಲದಲ್ಲಿ ಮೇಘವಿಲ್ಲದ ಬೆಟ್ಟಗಳಂತೆ ಕಾಣಿಸಿದ್ವು. ಮೈಯಲ್ಲಿ ನಾಟಿದ ಸುವರ್ಣ ಕಟ್ಟುಳ್ಳ ಬಾಣಗಳಿಂದ ಕೆಲವು ಆನೆಗಳು ಜ್ವಲಿಸುವ ಶಿಖರಗಳ ಬೆಟ್ಟಗಳಂತೆ ಕಾಣಿಸ್ತಾ ಇದ್ವು. ಅಲ್ಲಲ್ಲಿ ರೆಕ್ಕೆ ಮುರಿದ ಬೆಟ್ಟಗಳಂತೆ ಕೆಲವು ಆನೆಗಳು ಕದಲೇ ಬಿದ್ದಿದ್ವು. ಕೆಲವು ಆನೆಗಳು ಬಾಣಗಾಯುಧಗಳನ್ನು ನೊಂದು ಯುದ್ಧ ಭೂಮಿಯನ್ನು ಬಿಟ್ಟು ವೇಗದಿಂದ ಪಲಾಯನ ಮಾಡಿದ್ವು. ಇನ್ನು ಕೆಲವು ಆನೆಗಳು ಕುಂಭಸ್ಥಳಗಳನ್ನ ಹಣೆಯನ್ನ ನೆಲಕ್ಕೆ ಚಾಚಿ ಸತ್ತು ಬಿದ್ದವು. ಬೇರೆ ಕೆಲವು ಗಜಗಳು ಸಿಂಹಗಳಂತೆ ಭಯಂಕರ ಶಬ್ದವನ್ನು ಮಾಡ್ತಾ ಬಿದ್ವು. ಕೆಲವು ರಕ್ತವನ್ನು ಕಕ್ಕಿದ್ವು. ಕೆಲವು ಆನೆಗಳು ನಡುಗ್ತಾ ಇದ್ವು. ಸುವರ್ಣಾಭರಣದಿಂದ ಅಲಂಕೃತವಾದ ಕುದುರೆಗಳು ಬಾಣಗಳಿಂದ ಪೆಟ್ಟು ತಿಂದು ಹಾಗೆಯೇ ಸ್ತಬ್ಧವಾಗಿ ನಿಲ್ಲುತ್ತಾ ಓಡುತ್ತಾ ಸಿಕ್ಕಿದ ಹಾಗೆ ಸುತ್ತಾ ಇದ್ವು. ಕೆಲವು ಕುದುರೆಗಳು ಗಾಯಪಟ್ಟು ಕೆಳಗೆ ಬಿದ್ದು ಹೊರಳಾಡಿದ್ವು. ಬಾಣಗಳಿಂದ ಗಾಯಗೊಂಡ ಕಾಲಾಳುಗಳು ನಾನಾ ರೀತಿಯಲ್ಲಿ ತತ್ತಳಿಸ್ತಾ ಇದ್ರು. ಕೆಲವರು ಬಂಧುಗಳನ್ನ, ಕೆಲವರು ತಂದೆಯನ್ನ, ಕೆಲವರು ತಾತಂದಿರನ್ನ ಕೂಗಿ ಹರಿಸ್ತಾ ಇದ್ರು. ಇನ್ನು ಕೆಲವರು ಓಡಿ ಬರುತ್ತಿರುವ ಶತ್ರುಗಳನ್ನು ನೋಡುತ್ತಾ ಅವರ ಮುಂದೆ ಒಬ್ಬರಿಗೊಬ್ಬರು ತಮ್ಮ ಕುಲಗೋತ್ರದ ಪ್ರಸಿದ್ಧಿಯನ್ನ ಹೆಸರನ್ನು ಹೇಳಿ ಸ್ತುತಿಸ್ತಾ ಇದ್ರು. ಅಲ್ಲಲ್ಲಿ ಬಾಣಗಳಿಂದ ಕತ್ತರಿಸಲ್ಪಟ್ಟ ಆಭರಣವುಳ್ಳ ವೀರರ ತೋಳುಗಳು ಅರ್ಧ ಪ್ರಾಣದಿಂದ ಎದ್ದೆದ್ದು ಹಾರುತ್ತಾ ಉರುಳಾಡುತ್ತಾ ಚಿಮ್ಮುತ್ತಾ ನೆಲದ ಮೇಲೆ ಹೊರಡುತ್ತಾ ಇದ್ವು. ಹೀಗೆ ಸಾವಿರದ ಲೆಕ್ಕದ ಕೈಗಳು ಅಲ್ಲಲ್ಲಿ ಬಿದ್ದು ಒದ್ದಾಡ್ತಾ ಇದ್ವು. ತುಂಡಾದ ಕೈಗಳು ಕೂಡ 5 ಹಿಡಿಯ ಸರ್ಪಗಳಂತೆ ಯುದ್ಧದಲ್ಲಿ ವೇಗದಿಂದ ಎರಗುತ್ತಾ ಇದ್ವು. ಸರ್ಪದೇಹಗಳಿಗೆ ಸಮಾನವಾಗಿ ಚಂದನ ಲೇಪಿತವಾಗಿ ರಕ್ತದಲ್ಲಿ ತೊಯ್ದ ಕೆಲವು ಬಾಹುಗಳು ಮೇಲೆದ್ದು ನಿಂತು ಸುವರ್ಣ ಧ್ವಜಗಳಂತೆ ಪ್ರಕಾಶಿಸಿದವು. ಹೀಗೆ ಎಲ್ಲ ಕಡೆಯಲ್ಲೂ ಘೋರವಾದ ಸಂಕುಲ ಯುದ್ಧ ನಡೆಯುತ್ತಾ ಇರುವಾಗ ಯೋಧರು ಅಲ್ಲಲ್ಲಿ ಕಣ್ಣಿಗೆ ಕಾಣದಿಂದ ಮರೆಯಾಗದೆ ನಿಂತು ಒಬ್ಬರನ್ನೊಬ್ಬರು ಹೊಡಿತಾ ಇದ್ರು. ಆ ಯುದ್ಧದಲ್ಲಿ ನೆಲದಿಂದ ಎದ್ದ ಧೂಳು ಎಲ್ಲ ಕಡೆಗೂ ವ್ಯಾಪಿಸಿ ನಭೋಮಂಡಲವನ್ನೆಲ್ಲ ಕವಿಯಿತು. ಇದರಿಂದ ಬಾಣಗಳ ಹಾರಾಟದಿಂದಲೂ ಕತ್ತಲೆ ಕಬದು ತಮ್ಮವರು ಶತ್ರುಗಳು ಎಂಬ ಭೇದವೇ ತಿಳಿದಂತಾಯ್ತು. ದೊಡ್ಡ ರಕ್ತ ನದಿಗಳು ಅಲ್ಲಲ್ಲಿ ಪ್ರವಹಿಸಿದಂತ ರಕ್ತವೇ ಮಡು, ತಲೆಬುರುಡುಗಳೇ ಬಂಡೆಗಳು, ಕೂದಲುಗಳೇ ಪಾಚಿಗಳು ಮತ್ತು ಗರಿಕೆಗಳು, ಅಸ್ಥಿಗಳೇ ಮೀನುಗಳು, ಧನುರ್ಬಾಣ ಗದಾದಿ ಆಯುಧಗಳೇ ದೋಣಿಗಳು, ಮಾಂಸ ರಕ್ತಗಳೇ ಕೆಸರು. ಇಂತಹ ಕ್ರೂರ ದೃಶ್ಯವುಳ್ಳಂತಹ ರಕ್ತ ನದಿಗಳು ಮೇಲೆ ಮೇಲೆ ಉಕ್ಕಿ ಬರುತ್ತಾ ಬೀರುಗಳಿಗೆ ಭಯವನ್ನ, ಧೀರರಿಗೆ ಉತ್ಸಾಹವನ್ನ ಹೆಚ್ಚಿಸ್ತಾ ಇದ್ವು. ಸಕಲ ಪ್ರಾಣಿಗಳನ್ನು ಯಮಲೋಕಕ್ಕೆ ಕಳಿಸುವಂತೆ ಭಯಂಕರವಾಗಿ ಕಾಲಿಟ್ಟವರನ್ನ ತನ್ನಲ್ಲಿ ಮುಳುಗಿಸಿಕೊಳ್ಳುತ್ತಿದ್ದಂತಹ ನದಿಗಳು ವೀರ ಕ್ಷತ್ರಿಗೆ ಕೂಡ ಮಹಾ ಭಯಪ್ರದವಾಗಿತ್ತು. ಅಲ್ಲಲ್ಲಿ ಉತ್ಸಾಹದಿಂದ ಕೂಗಿಡುವ ಮಾಂಸಾಹಾರಿ ಭೂತಗಳ ಭಯಂಕರ ಧ್ವನಿಗಳಿಂದ ಆ ಯುದ್ಧ ಭೂಮಿಯು ಯಮಪಟ್ಟಣಕ್ಕೆ ಸಮಾನವಾಗಿ ಘೋರವಾಗಿತ್ತು. ಎಲ್ಲ ಪಕ್ಕಗಳಲ್ಲೂ ತಲೆ ಇಲ್ಲದ ಮುಂಡಗಳು ಮೇಲೆದ್ದು ಹಾರಡ್ತಾ ಇದ್ವು. ಅಲ್ಲಲ್ಲಿ ಭೂತಗಣಗಳು ರಕ್ತ ಮಾಂಸಗಳಿಂದ ಚೆನ್ನಾಗಿ ತೃಪ್ತಿ ಹೊಂದಿ ಕುಣಿದಾಡಿದ್ವು. ಹದ್ದು, ರಣಹದ್ದು ಇವೆಲ್ಲ ಆ ಯುದ್ಧರಂಗದಲ್ಲಿ ರಕ್ತವನ್ನ ವಸೆಯನ್ನ ಕುಡಿದು ಕೊಬ್ಬಿ ಮತ್ತೇರಿ ಹಾರಾಡ್ತಾ ಇದ್ವು. ವೀರವ್ರತವನ್ನು ಹಿಡಿದ ಕ್ಷತ್ರಿಯರು ನಿರ್ಭಯವಾಗಿ ಸಾಹಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಎಲ್ಲ ಕಡೆಯಲ್ಲಿಯೂ ಕತ್ತಿ, ಬಾಣ, ಬಿಲ್ಲು, ಶಕ್ತಿ ಮೊದಲಾದ ಆಯುಧಗಳಿಂದ ಮಾಂಸಾಹಾರಿ ಜಂತುಗಳಿಂದಲೂ ತುಂಬಿದ ಯುದ್ಧ ಭೂಮಿ ಶೂರರು ತಮ್ಮ ಪರಾಕ್ರಮ ಸರ್ವಸ್ವವನ್ನು ಪ್ರದರ್ಶಿಸುತ್ತಾ ಸಂಚರಿಸಿದ್ರು. ಹೇ ರಾಜ ಧೃತರಾಷ್ಟ್ರ, ಆ ಯುದ್ಧದಲ್ಲಿ ವೀರರು ಅನ್ಯೋನ್ಯವಾಗಿ ತಮ್ಮ ಹೆಸರುಗಳನ್ನ, ಕುಲಗಳನ್ನ, ಪಿತೃಗಳ ನಾಮಧೇಯಗಳನ್ನ, ಗೋತ್ರದ ಹೆಸರುಗಳನ್ನ ಗಟ್ಟಿಯಾಗಿ ಹೇಳ್ತಾ ಇದ್ರು. ಅನೇಕ ವೀರರು ತಮ್ಮ ತಮ್ಮ ಪ್ರಸಿದ್ಧಿಗಳನ್ನ ಶತ್ರುಗಳ ಕಿವಿಗೆ ಬೀಳುವಂತೆ ಹೇಳ್ತಾ ಶಕ್ತಿಗಳಿಂದಲೂ ತೋಮರಗಳಿಂದಲೂ ಪಟ್ಟಸಗಳಿಂದಲೂ ಹೊಡೆದಾಡಿದ್ರು. ಹೀಗೆ ಘೋರ ರೂಪವುಳ್ಳಂತಹ ಮಹಾ ಭಯಂಕರ ಯುದ್ಧ ನಡೀತುವಾಗ ನಮ್ಮ ಕೌರವರ ಸೈನ್ಯ ಸಮುದ್ರದ ಮಧ್ಯದಲ್ಲಿ ಮುರಿದ ಹಡಗಿನಂತೆ ಅಧಿಕ ವ್ಯಾಕುಲತೆಗೆ ಒಳಗಾಯಿತು. ಇಲ್ಲಿಗೆ 47ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಜಯ ಹೇಳ್ತಾ ಹೇಳ್ತಾ ಮತ್ತೆ ಮತ್ತೆ ಆವಾಗ್ಲೇ ಏನ್ ಹೇಳಿದ್ರು ಏನ್ ಪ್ರಯೋಜನ, ಆದ್ರೂ ಕೂಡ ಎಲ್ಲದಕ್ಕೂ ಮೂಲ ಕಾರಣ ನೀನಿಂದ ಆಗಿದೆಲ್ಲ. ನೀನೇನಾರು ಎಷ್ಟು ಜನ ಹೇಳಿದ್ರಲ್ಲ, ಯಾರು ಹೇಳಿದ್ ಒಂದು ಸಜೆಷನ್ ಕೇಳ್ಬಿಟ್ಟು ಮಾಡಿದ್ರೆ ಈ ಮೋಹ ಅನ್ನೋದು ಬಿಟ್ಟು, ಅಯ್ಯೋ ನನ್ ದೊಡ್ಡ ಮಗ
ಅವನ ಅನ್ಯಾಯ ಮಾಡ್ತಿದ್ದಾನೇನು ಗೊತ್ತು, ಆದ್ರೂ ಕೂಡ ಅದ್ರ ಜೊತೆಗೆ ಸಪೋರ್ಟ್ ಮಾಡಿದ್ದೆಲ್ಲ ಅನುಭವಿಸಿ. ಇವಾಗ ಒಬ್ಬೊಬ್ಬರೇ ನಿನ್ನ ಮಕ್ಕಳು ಸಾಯ್ತಾರೆ, ಕೇಳಿ ಸಂತೋಷವಾಗಿದ್ಯಾ? ಲೋಕದಲ್ಲಿ ಮಗ ಹುಟ್ಟಿದ ಅನ್ನುವ ಸುದ್ದಿ ಕೇಳೋದಕ್ಕೆ ಅತ್ಯಂತ ಸಂತೋಷಕರವಾದಂತ ಕ್ಷಣ ಯಾವುದು ಅಂದ್ರೆ ಮಗ ಜನಿಸಿದ ಅನ್ನೋ ಮಾತು. ಮಗನೋ ಮಗಳೋ ಪುತ್ರ ಸಂತಾನ, ಒಟ್ನಲ್ಲಿ ಅದೇ ಸಂತಾನ ಪ್ರಾಣ ಹೋಯ್ತು ಅಂತ ಕೇಳಿದ್ರೆ ಅದಕ್ಕಿಂತ ವಿದ್ರಾವಕವಾದಂತ ಸುದ್ದಿ ಇಲ್ಲ ಅಂತಾರೆ. ಎಷ್ಟು ತೀವ್ರ ಇದು ಅಂತ. ಈಗ ಈ ದುಃಖವನ್ನು ಅನುಭವಿಸುವಂತ ಸ್ಥಿತಿ ಧೃತರಾಷ್ಟ್ರನಿಗೆ. ಯಾಕೆಂದ್ರೆ ಅವನೇ ಸ್ವಯಂ ಕೃತ ಅಪರಾಧ ಅಂತ. ಯಾರು ಹೇಳಿದ್ರು ಕೂಡ ಏನೇ ಆಗ್ಲು ತಮ್ಮನ ಮಕ್ಕಳು ಅವ್ರಿಗೆ ಕೊಡುವಂತದ್ದು ಕೊಟ್ಟು ಬಿಟ್ಟು ಇವರಿಬ್ರು ಎಲ್ಲ ಸಂತೋಷವಾಗಿರ್ಬೋದಾಗಿತ್ತು. ಎಷ್ಟು ಜನ ಹೇಳಿದ್ರು ಬೇಡ ಈ ದಾಯಾದಿ ಕಲಹ ಅಂತ, ಕೇಳಲಿಲ್ಲ, ಅನುಭವಿಸ್ಬೇಕೀಗ. 48ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನಿಗೂ ಸಂಶಪ್ತಕರಿಗೂ ಯುದ್ಧ. ನಿನ್ನೆನೆ ಇದ್ರ ಬಗ್ಗೆ ಒಂಚೂರು ಹೇಳಿದೆ ನಾನು. ಸಂಶಪ್ತಕರು ಅಂದ್ರೆ ಏನೋ ಒಂದೇ ಒಂದು ಸ್ವಲ್ಪ ಗ್ರೂಪ್ ಅಲ್ಲ, ಅವರು ಸಹಸ್ರವಾಗಿ ಇರ್ತಾರೆ. ಆ ಗ್ರೂಪ್ ನಲ್ಲಿ ಒಂದಷ್ಟು ಜನ ಸತ್ರು ಅಂದ್ರೆ ಇನ್ನೊಂದಷ್ಟು ಜನ ಬರ್ತಾರೆ ಮತ್ತೆ ಮತ್ತೆ ಇವನ್ ಜೊತೆ ಯುದ್ಧಕ್ಕೆ. ಹೀಗೆ ಕ್ಷತ್ರಿಯ ವಿನಾಶಕರವಾದಂತಹ ಮಹಾಯುದ್ಧ ನಡೆಯುತ್ತಿರುವಾಗ ಗಾಂಡೀವ ಧನಸ್ಸಿನ ಪ್ರಬಲ ಧ್ವನಿ ಕೇಳಿಸ್ತು. ಆಗ ಅರ್ಜುನನು ಸಂಶಪ್ತಕರು, ಕೋಸಲರು, ನಾರಾಯಣ ಸೈನ್ಯಗಳು ಇವುಗಳನ್ನೆಲ್ಲ ಎದುರಿಸಿ ಯುದ್ಧವನ್ನು ಆರಂಭಿಸಿದ. ನಾರಾಯಣ ಸೈನ್ಯ ಯಾರ್ದು? ಯಾದವ ಸೈನ್ಯ. ಅರ್ಜುನನಿಗೂ ಕೃಷ್ಣನ ಕಡೆಯ ಯದುವಂಶದವ್ರ ಜೊತೆನಲ್ಲಿ ಯುದ್ಧ ಮಾಡ್ಬೇಕಾಯ್ತಾ ಅಂದ್ರೆ ನೀವು ಆ ಕಥೆ ಹಿಂದೆ ಜ್ಞಾಪಿಸ್ಕೊಳ್ಳಿ. ಇಬ್ರು ಹೋದ್ರಲ್ಲ, ಕೃಷ್ಣ ಮಲಗಿದ್ದಾಗ ದುರ್ಯೋಧನ ತಲೆ ಕಡೆ ಕೂತ್ಕೊಂಡ, ಅರ್ಜುನ ಬಂದು ಕಾಲ್ ಕಡೆ ಕೂತ್ಕೊಂಡ. ಮೊದಲು ಬಂದವನು ದುರ್ಯೋಧನ, ಇವನು ಗೊತ್ತಿರ್ಲಿಲ್ವಾ ಎಲ್ಲ, ಆದ್ರೂ ಅರ್ಜುನನ್ನೇ ಮಾತಾಡಿಸ್ದ. ಆಮೇಲೆ ನಾನು ಬಂದಿದ್ದೀನಿ ಅಂದಾಗನು. ಸರಿ, ಏನ್ ಸಮಾಚಾರ ಅಂತ. ಗೊತ್ತಿಲ್ವಾ ಯಾಕೆ ಬಂದಿದ್ದೀವಿ ಅಂತ. ಕಪಟ ನಾಟಕ ಸೂತ್ರಧಾರಿ. ಇಲ್ಲ, ಹಾಗಾದ್ರೆ ವಿ ವಿಲ್ ಕಮ್ ಟು ಡೈರೆಕ್ಟ್ಲಿ ಟು ದಿ ಸಬ್ಜೆಕ್ಟ್. ಸರಿ, ಯುದ್ಧಕ್ಕಾಗಿ ನೀವು ನನ್ನ ಸಹಕಾರ ಕೋರಿ ಬಂದಿದ್ದೀರಿ. ನಾ ಹೇಳ್ತೀನಿ ಕೇಳಿ. ನಾನು ಯಾವ ಆಯುಧ ಮುಟ್ಟಲ್ಲ. ನಾನೊಬ್ಬ ಒಂದು ಕಡೆ, ನನ್ನ 7 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿ ವೃಷ್ಣಿಗಳು, ಅಂಧಕರು, ಭೋಜರು ಇವರೆಲ್ಲ ಸೇರಿದ್ದು ಅದು ಸೈನ್ಯ, ಅಕ್ಷೋಹಿಣಿ ಸೈನ್ಯ ಇದೆ. ಅದನ್ನ ಅರ್ಜುನನಿಗೆ ಕೊಡ್ತಾನೆ, ಜೂನಿಯರ್ಸ್ ಫಸ್ಟ್ ಅಂತ. ನೋಡಿ, ಭಗವಂತ ಯಾರನ್ನು ಬಿಡುವುದಿಲ್ಲ, ಅವನು ಟೆಸ್ಟ್ ಮಾಡೋದು. ನಿನಗೇನ್ ಬೇಕು ಅರ್ಜುನ? ಚಿಕ್ಕವರು ಮೊದ್ಲು, ನೀನು ಮೊದ್ಲೇ ಬಂದಿರ್ಬೋದು ದುರ್ಯೋಧನ, ಆದ್ರೂ ಕೂಡ ನಾನು ಅರ್ಜುನ ಕೊಡ್ತಾ ಇದ್ದೀನಿ ಚಾನ್ಸ್ ಅಂತ. ಇವನಿಗೆ ಏನು ಉದ್ದಾಡ್ತಾ ಇದ್ದಾನೆ ದುರ್ಯೋಧನ, ಎಲ್ಲಿ ಅವನ ಸೈನ್ಯ ಕೇಳ್ಬಿಡ್ತಾನಂತ. ಕೃಷ್ಣ ಯಾವುದು ಆಯುಧ ಹಿಡಿಯೋಲ್ಲ ಅಂತ ಹೇಳಿದ್ದಾನೆ. ಸಾಕಲ್ಲ, ಬೇಕಾದಷ್ಟು ಆಯ್ತು ಅವನಿಗೆ. ಅದಕ್ಕಾಗಿ ಈ ಕೃಷ್ಣ ಇಟ್ಕೊಂಡು ಮಾಡ್ಬೇಕಾಗಿದ್ದ. ಯಾವಾಗ್ಲಾದ್ರು ಒಂದ್ಸಲಿನಾದ್ರೂ ಅವನು ಕೃಷ್ಣ ಪರಮಾತ್ಮ ಅಂತ ಕನ್ಸಿಡರ್ ಮಾಡದ್ನ. ಅವನನ್ನ ದ್ವೇಷಿಸ್ತಾ ಇದ್ದವನು. ಆಸುರಿ ಪ್ರಕೃತಿನಲ್ಲಿ ಇವರೆಲ್ಲ ಕಂಸ, ದುರ್ಯೋಧನ, ಇವನು ಎಲ್ಲ ಶಕುನಿ, ಎಲ್ಲ ದುಷ್ಟ ಚತುಷ್ಟಯಗಳು ಅಂತ. ಎಷ್ಟೆಲ್ಲ ಅವನು ನಡೆಸಿದ್ರು ಕೂಡ ದೇ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್. ಅವನು ಅತಿಮಾನುಷವಾದ ಕೆಲಸಗಳನ್ನು ನಡೆಸ್ತಾನಿದ್ದ. ಜಾರ, ಚೋರ, ಮೋಸ, ಕಳ್ಳ ಇದನ್ನೇ ಹೇಳ್ತಾ ಬಂದ್ರು ಅವರು. ಸೊ ಅದಕ್ಕಾಗಿ ಅವನು ಎಲ್ಲಿ ಅರ್ಜುನ ಕೇಳ್ಬಿಡ್ತಾನೋ ಅಂತ ಅನ್ಕೊಂಡ. ಅರ್ಜುನ ಹೇಳ್ದ, ಭಗವಂತ ನೀನೇನು ಮಾಡ್ಬೇಡ, ಯುದ್ಧ ನೀನ್ ನಮ್ ಜೊತೆ ಇದ್ಬಿಡು ಸಾಕು ಅಂದ. ಅವನು ಸರಿಯಾಗಿ ಭಗವಾನ್ ತಿಳಿದವನು. ಹಾಗಾದ್ರೆ ಅರ್ಜುನನಿಗೆ ಅಸ್ತ್ರ ಶಸ್ತ್ರ ಯಾವುದು ಹಿಡಿಯುವಂತ ಕೃಷ್ಣ ಅವನ ಪಕ್ಷಕ್ಕೆ, ಇವನ ಯದು ಸೇನೆ ಇದೆಯಲ್ಲ, ಆ ಅಕ್ಷೋಹಿಣಿ ಸೈನ್ಯ, ಆ 7 ಅಕ್ಷೋಹಿಣಿ ಅವರಿಗೆ. ಮೊದಲು 11 ಇತ್ತು, ಅದ್ರ ಜೊತೆಗೆ ಇವರು ಸೇರ್ಕೊಂಡಿದ್ದು ದುರ್ಯೋಧನ ಕಡೆಗೆ. ಬಹಳ ಖುಷಿ ಆಯ್ತು ಅವನಿಗೆ. ಕೃಷ್ಣ ನೀನ್ ಹೇಳಿದ್ದೆ ಸರಿ, ಜೂನಿಯರ್ಸ್ಗೆ ಕೊಟ್ಬೇಡ, ಅರ್ಜುನ ಇಷ್ಟಪಟ್ಟಂತೆ ನೀನ್ ಅವ್ರ ಕಡೆಗೆ ಹೋಗು, ನನಗೆ ಆ ಸೇನೆ ಕೊಟ್ಬಿಡೋದು. ಯಾಕೆ ಈ ಕಥೆ ಹೇಳಿದ್ದು ಅಂದ್ರೆ, ನಾರಾಯಣ ಸೈನ್ಯ ಜೊತೆನಲ್ಲೂ ಕೂಡ ಯುದ್ಧವನ್ನ ಆರಂಭಿಸಿದ ಅರ್ಜುನ. ಕ್ರೂರ ಕೋಪಿಗಳು, ಜಯಾತುರಳುವಾದ ಅಂತ ಸಂಶಪ್ತಕರು ಅರ್ಜುನ ಮೇಲೆ ಬಾಣವರ್ಷಗಳನ್ನು ಸುರಿಸಿದ್ರು. ಅರ್ಜುನನು ಆ ಬಾಣವರ್ಷಗಳಿಗೆಲ್ಲ ಎದುರುಗೊಟ್ಟು ಇದರಾಗಿ ಬಂದ ರಥಿಕ ಶ್ರೇಷ್ಠರುಗಳನ್ನೆಲ್ಲ ಹೊಡೆದಟ್ಟುತ್ತಾ ಶತ್ರು ಮಧ್ಯದಲ್ಲಿ ಪ್ರವೇಶಿಸಿದ. ಮಹಾರಥನಾದ ಸುಶರ್ಮನನ್ನ ಎದುರಿಸಿ ಆತನ ಮೇಲೆ ಬಾಣವರ್ಷಗಳನ್ನು ಸುರಿಸಿದ್ದು. ಅತಿರಥ, ಮಹಾರಥ ಇವರೆಲ್ಲ ಬೇರೆ ಬೇರೆ, ಇವಾಗ ಕಮಾಂಡರು, ಚೀಫು, ಅಲ್ಲಿ ಆರ್ಮಿನಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆಯಲ್ಲ, ಅವರವರ ಮೇಲಿನ ಮೇಲಕ್ಕೆ ಹೋಗ್ತಾ ಹೋಗ್ತಾ ಅವರ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಇದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ.
ಇವನು ಅರ್ಧರತಿ ಇದ್ದಿದ್ದಕ್ಕೆ ಕರ್ಣನನ್ನ ಭೀಷ್ಮ ಹೇಳಿದ್ದು. ಅದಕ್ಕೆ ಅವನಿಗೆ ಕೋಪ ಬಂತು. ಭೀಷ್ಮ ಇರೋ ತನಕ ನಾನು ಯುದ್ಧನೇ ಬಿಲ್ಲನ್ನು ಎತ್ತೋದಿಲ್ಲ ಅಂತ ಶಪಥ ಮಾಡ್ದ ಅವನು ಕರ್ಣ. ನನಗೆ ಅವಮಾನ ಆಯಿತು ಅಂತ. ಅವನ ವ್ಯಾಲ್ಯೂ ಅಷ್ಟೇ ಇದ್ದಿದ್ದು. ಅದಕ್ಕೆ ಚೆನ್ನಾಗಿ ಅವನ್ ಗ್ಯಾಸ್ ಮಾಡಿದ್ದ. ಆಯ್ತು. ಸುಶರ್ಮನ 10 ಬಾಣಗಳಿಂದ ಅರ್ಜುನ ಹೊಡೆದ. 3 ಬಾಣಗಳನ್ನ ಕೃಷ್ಣನ ಬಲದ ಕೈಗೆ ಗುರಿ ಇಟ್ಟು ಹೊಡೆದ. ಬೇರೊಂದು ಆಯುಧದಿಂದ ಪಾರ್ಥನ ಧ್ವಜವನ್ನು ಹೊಡೆದ. ವಿಶ್ವಕರ್ಮ ನಿರ್ಮಿತವಾದಂತಹ ವಾನರ ಧ್ವಜ ನರ್ತನ ಮಾಡುವಂತೆ ನಡುಗಿ ಭಯಂಕರ ನಾದವನ್ನು ಹೊರಡಿಸ್ತು. ಕಪಿಧ್ವಜ ಅವನು ಅರ್ಜುನ. ಭೀಷ್ಮ ಭೀಮ ಸೌಗಂಧಿಕ ಪುಷ್ಪವನ್ನು ತರಕ್ ಹೋದಾಗ ಆಂಜನೇಯನನ್ನು ಭೇಟಿಯಾದ. ಅವಾಗ ನಿಮ್ಮ ಮುಂದೆ ನಡೆಯೋ ಯುದ್ಧದಲ್ಲಿ ನಾನು ನಿನ್ನ ತಮ್ಮನ ರಥದ ಇದರಲ್ಲಿ ಧ್ವಜದಲ್ಲಿ ನಾನಿರ್ತೀನಿ ಅಂತ ಆಂಜನೇಯ ಇವರನ್ನು ಹರಿಸಿದ್ದು. ಹಾಗಾಗಿ ಕಪಿ ಧ್ವಜನಾಗಿ ಅಲ್ಲಿ ಸುಮ್ಮನೆ ಬಾವುಟ ಹಾರಾಡ್ತಿತ್ತು ಅಂತಲ್ಲ, ಅವನ ಜೋರವಾದಂತ ಒಂದು ಗರ್ಜನೆಗೆ ಎಲ್ರು ನಡುಗ್ಬಿಟ್ರು ಇವರೆಲ್ಲ. ಆ ರೀತಿನಲ್ಲಿ ಅವನೆಲ್ಲ ಸಹಕರಿಸಿದ್ದು ಯುದ್ಧದಲ್ಲಿ, ಆಂಜನೇಯನು ಕೂಡ. ಆ ಶಬ್ದ ಕೇಳಿ ನಿನ್ನ ಕಡೆಯ ಸೈನಿಕರೆಲ್ಲ ಭಯದಿಂದ ಸ್ತಬ್ಧರಾಗಿ ನಿಂತು ವಿವಿಧ ವರ್ಣದ ಪುಷ್ಪಗಳಿಂದ ತುಂಬಿದ ವಿಚಿತ್ರ ವನದಂತೆ ಕಾಣಿಸಿದ್ರು. ಯುದ್ಧ ವೀರರೆಲ್ಲ ತಿರುಗಿ ಧೈರ್ಯದಿಂದ ಪ್ರಕರಣ ಮೇಲೆ ಮೇಘಗಳು ಪರ್ವತನ ಹೇಗೋ ಹಾಗೆ ಅರ್ಜುನನನ್ನ ಬಾಣವರ್ಷಗಳಿಂದ ಮರೆಸುತ್ತಾ ಆತನನ್ನು ಎಲ್ಲಾ ಕಡೆಗಳಲ್ಲಿಯೂ ಸುತ್ತಿ ನಿಂತರು. ಎಲ್ಲ ಕಡೆಗಿಂದಲೂ ಅವರು ಅರ್ಜುನ ಕುದುರೆಯನ್ನ, ರಥಚಕ್ರವನ್ನ, ವಿರಚಿಯನ್ನು ಬಂದು ಹಿಡಿಯುವ ಪ್ರಯತ್ನದಲ್ಲಿದ್ರು. ಸಾವಿರಾರು ಮಂದಿ ಯುದ್ಧ ವೀರರು ಬಂದು ಅರ್ಜುನನ ರಥವನ್ನ ಕದಲದಂತೆ ತಡೆದ್ರು. ಆಗ ಸಂಶಪ್ತ ಕರಡೆಯ ಕೆಲವು ಮಂದಿ ಯುದ್ಧ ವೀರರು ಕೃಷ್ಣ ಅರ್ಜುನರಿಬ್ಬರನ್ನು ಸೆರೆ ಹಿಡಿಯಲು ಉದ್ದೇಶಿಸಿ ಆ ರಥವನ್ನೇರಿ ಸಿಂಹನಾದ ಮಾಡಿದ್ರು. ಮತ್ತೆ ಕೆಲವರು ಕೃಷ್ಣನ ಎಡಗೈಗಳನ್ನ ಹಿಡಿದುಕೊಂಡ್ರು. ಕೆಲವರು ರಥದ ಮೇಲಿದ್ದ ಪಾರ್ಥನನ್ನ ಹಿಡಿದ್ರು. ಆಗ ಅಪ್ರಮೇಯ ಪ್ರಭಾವವುಳ್ಳ ಕೃಷ್ಣನು ತನ್ನ ಕೈಗಳನ್ನ ಲೀಲಾ ಮಾತ್ರದಿಂದ ಒದರುತ್ತಾ ದುಷ್ಟಗಜವು ತನ್ನ ಮಾವಟಿಗನನ್ನು ಕೆಡುವಂತೆ ಆ ಸಂಶಕ್ತ ವೀರರೆಲ್ಲನ್ನೆಲ್ಲ ರಥದ ಕೆಳಕ್ಕೆ ಉರುಳಿಸಿದ. ಅರ್ಜುನ ಕೃಷ್ಣ ಯಾವ್ದು ಆಯುಧನೂ ಇಲ್ಲ. ಈ ಆನೆಗೆ ಮದುವೆ ಇರ್ಬಿಟ್ರೆ ಮೇಲಿರೋ ಮಾವುತನನ್ನು ಸೊಂಡ್ಲಿಂದ ಎತ್ತಿ ಹಾಕಿ ನೆಲದಲ್ಲಿ ತೀಡ್ಬಿಡುತ್ತೆ. ಎಷ್ಟೋ ಜನ ಸತ್ತೋಗಿದ್ದಾರೆ ಮಾವುತರು. ಅದಕ್ಕೆ ಕೋಪ ಇದು ಬಂದಾಗ ಹಿಡಿಯೋದು ಸಾಧ್ಯನೋ? ಹಾಗೆ ಇವನು ಎಲ್ಲ ಬಂದು ಅವ್ರ ಕೈ ಹಿಡಿದು ಅದು ಇದು ಮಾಡಿದ್ರೆ ಒಂದು ಕ್ಷಣದಲ್ಲಿ ಎಲ್ಲರನ್ನು ಮಾಡ್ದ. ಆಗ ಸಂಶಪ್ತಗಳಿಂದ ಆಕ್ರಮಿಸಲ್ಪಟ್ಟ ಅರ್ಜುನನ ರಥಕ್ಕೆ ಸ್ವಲ್ಪ ಹೊತ್ತು ಅತ್ತಿತ್ತ ಕದಲುವುದಕ್ಕೂ ಶಕ್ತಿ ಇಲ್ಲದಂತಾಗಿ ಅದು ಮಹಾ ಆಶ್ಚರ್ಯಕರವಾಗಿತ್ತು. ಆದ್ರೇನು, ಅಧಿಕ ಬಾಹುಬಲವುಳ್ಳ ಪಾರ್ಥನು ತನ್ನ ರಥವು ತಡೆಯಲ್ಪಟ್ಟದ್ದನ್ನು ನೋಡಿ ತನ್ನ ನಿದ್ರಿಸಿ ಬರುತ್ತಿರುವ ಪ್ರಬಲ ವೀರರನ್ನ ರಥದ ಮೇಲಿರುವವರನ್ನು ಏಕಕಾಲದಲ್ಲಿ ಕಾಲಿಂದ ಒದ್ದು ತಳ್ಳಿದನು ಮತ್ತು ಅವನು ನಿರ್ಭಯವಾಗಿ ಸಮೀಪವರ್ತಿಗಳನ್ನು ವಧಿಸುವ ಶಕ್ತಿಯುಳ್ಳ ಬಾಣಗಳಿಂದ ರಥದ ಮೇಲಿದ್ದವರನ್ನು ನಿಗ್ರಹಿಸಿ ಆಮೇಲೆ ಮುಗುಳ್ನೆಯಿಂದ ಕೇಶವನನ್ನು ಗುರುತು, ಕೃಷ್ಣ ಮಹಾಬಾಹೋ, ಅಧಿಕ ಸಂಖ್ಯಾಕರಾದ ಈ ಸಂಶಪ್ತರೇನೋ ಈಗ ಕಾಲ ಪ್ರೇರಿತರಾಗಿ ಮರಣಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಶತ್ರುಗಳು ಇಷ್ಟು ಧೈರ್ಯದಿಂದ ರಥವನ್ನೇರಿ ಬಂದು ಅದನ್ನು ಹಿಡಿದ ಮೇಲೆ ಅದನ್ನು ಸಹಿಸಿಕೊಂಡಿರುವವನು ನನ್ನ ಹೊರತು ಲೋಕದಲ್ಲಿ ಬೇರೊಬ್ಬನೂ ಇಲ್ಲ. ಈಗಲೇ ನಾನು ಸರ್ಪಾಸ್ತ್ರಗಳಿಂದ ಅವರನ್ನೆಲ್ಲನ್ನು ಬಂಧಿಸಿ ಕೆಳಕ್ಕೆ ಕೆಡುತ್ತೇನೆ ನೋಡು ಎಂದು ಹೇಳಿ ದೇವದತ್ತನೆಂಬ ತನ್ನ ಮಹಾಶಂಕವನ್ನು ಓದಿದ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕೋ ಭೀಮಕರ್ಮ ವೃಕೋದರ. ಎಲ್ರೂ ದಯವಿಟ್ಟು ಭಗವದ್ಗೀತೆಯನ್ನ ಕಂಠಪಾಠ ಮಾಡಿ, ಬರೀ ಓದಿ ಅಂತ ಹೇಳಲ್ಲ ನಾನು. ಅದರಲ್ಲಿ ಜೀವನದ ಸಂದೇಶ ಎಲ್ಲವೂ ಇದೆ. ಇಲ್ಲಿ ಹೇಗಿರ್ಬೇಕು, ಅಲ್ಲಿ ಹೇಗಿರ್ಬೇಕು, ವೈಕುಂಠಕ್ಕೆ ಹೋಗೋದಕ್ಕೆ ಏನ್ ಮಾಡ್ಬೇಕು ಎಲ್ಲಾನು ತಿಳಿಸ್ತಾನಲ್ಲಿ ಬಹಳ ಸುಲಭವಾಗಿ. ದಿವಸಕ್ಕೆ ಒಂದು ಅಧ್ಯಾಯ ತಪ್ಪದೆ ಓದಿ. ಇದಕ್ಕೆ ಅನಧ್ಯಯನವೇ ಇಲ್ಲ. ಭಗವದ್ಗೀತೆ ಪಾರಾಯಣಕ್ಕೆ 18 ದಿವಸ, ಮೊದಲನೇ ದಿವಸದಿಂದ ಶುರು ಮಾಡಿ 18ನೇದಾದ ಮೇಲೆ ಮತ್ತೆ ಮೊದಲನೇ ಶುರು ಮಾಡಿ ರೌಂಡ್ ಸುತ್ತಾ ಇರೋದು ನಿತ್ಯ ಪಾರಾಯಣ. ಲೋಕವಂದಿನಾದ ಕೃಷ್ಣನು ಕೂಡ ಭೂಮಿ ಆಕಾಶಗಳನ್ನು ತುಂಬುವಂತೆ ತನ್ನ ಪಾಂಚಜನ್ಯವನ್ನು ಓದಿದ. ಸಂಶಪ್ತಕ ಸೈನ್ಯ ಅವರಿಬ್ಬರ ಶಂಖಧ್ವನಿಯನ್ನು ಕೇಳಿ ದಿಗ್ಭ್ರಾಂತವಾಯಿತು. ಕೆಲವರು ಭಯದಿಂದ ಓಡಿದ್ರು. ಅಸ್ತ್ರವಿದ್ಯಾ ನಿಪುಣರಾದ ಪಾರ್ಥನು ನಗುತ್ತಾ ನಾಗಾಸ್ತ್ರವನ್ನು ಪ್ರಯೋಗಿಸಿ ಅದರಿಂದ ಮೊದಲು ಅವರ ಕಾಲುಗಳನ್ನು ಬಿಗಿದ. ಅರ್ಜುನನು ಗುರಿ ಇಟ್ಟವರ ಕಾಲುಗಳೆಲ್ಲ ಬಂಧಿಸಲ್ಪಟ್ಟವು. ಸಂಶಪ್ತಕರಲ್ಲಿ ಅನೇಕರು ನಿಶ್ಚೇಷ್ಟರಾದರು. ರಾಮ, ಲಕ್ಷ್ಮಣ, ಇವನು ಸುಗ್ರೀವ ಎಲ್ಲರೂ ಇದ್ರಲ್ಲ, ಅವರುಗಳನ್ನೆಲ್ಲ ಇಂದ್ರಜಿತು ನಾಗಾಸ್ತಿಯಿಂದ ಎಲ್ಲರನ್ನು ಮೂರ್ಛೆಗೊಳಿಸ್ಬಿಟ್ಟ. ಆಗ್ಲೇನೆ ಗರುಡ ಬಂದಿದ್ದು.
ನೀನ್ ಯಾರು ಮಹಾನು ನಮಗೆ ಬಂದೆ ಅಂತ ಅವನೆಲ್ಲ ಹೇಳಿದ್ರೆ, ರಾಮ ನೀನ್ ಯಾರು ಅನ್ನೋದು ಮರೆತು ಬಿಟ್ಟಿದೀಯನೋ, ನಾನ್ ನಿನ್ನ ಮಿತ್ರ, ಅಷ್ಟ್ ಸಾಕು ಇವಾಗ್ಲಿಗೆ, ಮುಂದಕ್ಕೆ ನಿಂಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವನನ್ನು ಒಂದ್ಸಲಿ ಆಲಂಗಿಸಿಕೊಂಡು ಗರುಡ ಹೊರಟುಬಿಟ್ಟ. ಮೂರ್ಛೆ ತಿಳಿದು ಎದ್ದಂತೆ ಎಲ್ರು ಈ ಸರ್ಪಾಸ್ತ್ರದಿಂದ ಅವನು ಹೋಗಿ ಎಲ್ಲ ನಾನು ಮುಗಿಸ್ಬಿಟ್ಟೆ, ಇನ್ಯಾರು ಇಲ್ವೇ ಇಲ್ಲ, ಒಬ್ರು ಉಳಿದಿಲ್ಲ, ಎಲ್ಲ ವಾನರ ಸೇನೆ ಕಂಪ್ಲೀಟ್ ಆಗಿ ಎಲ್ರು ಸತ್ರು ಅಂತ ಹೇಳಿ ರಾವಣನಿಗೆ ಹೇಳ್ದ. ರಾವಣನಿಗೆ ಬಹಳ ಖುಷಿ ಆಯ್ತು, ಭಲೇ ಶಬಾಷ್ ಮಗನೇ, ನೀನು ಇಂದ್ರಜಿತು ಅಂತ. ಒಂದು ಸ್ವಲ್ಪ ಕ್ಷಣ ಅಷ್ಟೆ, ಮತ್ತೆ ರಾತ್ರಿ ಇಲ್ಲಿ ವಾನರ ವಿಜಯೋ ಘೋಷಗಳು ಇದೆಲ್ಲ ಆಯ್ತು. ಅಯ್ಯೋ ಇನ್ನೇನು ಎಲ್ರನ್ನೂ ಸರ್ಪಾಸ್ತ್ರದಿಂದ ಪೂರ ಅವರೆಲ್ಲ ಹೋಗೇ ಬಿಟ್ಟಿದ್ರಲ್ಲ ಅಂತ ಅಂದ್ಬಿಟ್ಟು ಅಂತ. ಆ ಸಂದರ್ಭದಲ್ಲಿ ಜಾಂಬವಂತ ಆಂಜನೇಯ ಬದುಕಿದ್ದಾನ, ಅವನವನು ಬದುಕಿದ್ರೆ ನಾವೆಲ್ಲ ಬದುಕಿದಂತೆ ಅಂತ. ಅವನು ಸುಗ್ರೀವನನ್ನು ಕೇಳಲಿಲ್ಲ ಜಾಂಬವಂತ. ಅವನು ವಿಭೀಷಣ ಬರ್ತಾನೆ ಆಂಜನೇಯನ ಜೊತೆ. ಆ ವಿಭೀಷಣ ಕೇಳ್ತಾನೆ, ಅದೇನು ನಿಮ್ಮ ರಾಜನಾದ ಸುಗ್ರೀವ ಬದುಕಿದ್ದಾನ, ರಾಮ ಬದುಕಿದ್ದಾನ ಅನ್ನೋದು ಕೇಳಿದ್ ಬಿಟ್ಬಿಟ್ಟು ಆಂಜನೇಯ ಬದುಕಿದ್ದಾನೆ ಅಂತ ಕೇಳಿದ್ಯಲ್ಲ ಅಂತ. ಹೌದು, ಈ ಸಂದರ್ಭದಲ್ಲಿ ಆಂಜನೇಯ ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ, ಇಲ್ದಿದ್ರೆ ಇಲ್ಲ ಅಂತ. ಏನು ಅಂದ್ರೆ, ಹೋಗು, ಶ್ರೀಲಂಕೆಯಿಂದ ಇವನು ಭಾರತದಿಂದ ಲಂಕೆಗೆ ನೆಗೆದಿದ್ದು, ಲಂಕಾ ಇದಕ್ಕೆ ಲಂಘನ, ಸಮುದ್ರ ಲಂಘನ, ಅದೇನ್ ದೊಡ್ಡದಲ್ಲ. ಶ್ರೀಲಂಕದ ಆ ತ್ರಿಕೂಟ ಪರ್ವತದಿಂದ ನೇರವಾಗಿ ಹಿಮಾಲಯ ಅಲ್ಲಿಗೆ ಇವನು ಹೋಗ್ಬೇಕು. ಹೋಗಿ ಅಲ್ಲಿರುವಂತ ಸಂಜೀವಿನಿ ಪರ್ವತದಲ್ಲಿ ಆ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಇವೆಲ್ಲ 4 ರೀತಿಯ ಇದು ಒಂದನ್ನ ಮಾಡುತ್ತೆ. ಅದನ್ನ ಹಚ್ಚಿದ್ರೆ ಎಲ್ಲೆಲ್ಲಿ ಆಯುಧಗಳು ಏನೇನೋ ಚಾಕು ಅದು ಇದು ಚುಚ್ಕೊಂಡಿದ್ರೆ ಅದೆಲ್ಲ ತಾನಾಗೆ ಬಿದ್ದು ಹೋಗುತ್ತೆ. 2ನೇದು ಪೂರ ಅಲ್ಲಿ ಮಾರ್ಕು ಇಲ್ಲದಂತೆ ಗುಣ ಮಾಡುತ್ತೆ, ಸತ್ತವರನ್ನ ಬದುಕಿಸುತ್ತೆ. ಇವೆಲ್ಲ ಮೂಲಿಕೆಗಳು. ಅದನ್ನು ತರೋಕೆ ಸಮರ್ಥನಾದವನು ಇವನೊಬ್ಬನೇ. ಅದಕ್ಕಾಗಿ ಜಾಂಬವಂತ ಹೇಳ್ದ, ಇದೆಲ್ಲ ಅಲ್ಲಿ ಬರುವಂತದ್ದು. ನಾಗಾಸ್ತ್ರ ಬಂತಲ್ಲ, ಅದಕ್ಕಾಗಿ ಹೇಳಿದೆ ಅಲ್ಲಿ ಇವನು ಇಂದ್ರಜಿತು ಇವರುಗಳನ್ನೆಲ್ಲ ನಿರಸನ ಮಾಡಿದ್ದು ಆ ಸಂದರ್ಭದಲ್ಲಿ. ಅದೇ ಬರೀ ಕೆಲವು ಕ್ಷಣಗಳಿಗಷ್ಟೇನೆ ಆ ರೀತಿನಲ್ಲಿ. ಆಗ ಅರ್ಜುನನು ಹಿಂದೆ ತಾರಕಾಸುರ ಯುದ್ಧದಲ್ಲಿ ಇಂದ್ರನು ಹೇಗೋ ಹಾಗೆ ನಿಶ್ಚೇಷ್ಟರಾಗಿದ್ದ ಅನೇಕ ಸಂಶಪ್ತಕರನ್ನು ಕೊಂದ. ಅನೇಕ ವೀರರು ರಥವನ್ನ ಆಯುಧಗಳನ್ನು ಬಿಟ್ಟು ಓಡಲಾರಂಭಿಸಿದ್ರು. ಆಗ ಸುಶರ್ಮನು ಹೀಗೆ ನಾಗ ಅಸ್ತ್ರಗಳಿಂದ ಬಂಧಿಸಲ್ಪಟ್ಟ ತನ್ನ ಸೈನ್ಯವನ್ನು ಕೊಂಡು ಗಾರುಡಾಸ್ತ್ರವನ್ನು ಪ್ರಯೋಗಿಸಿದ. ಒಬ್ಬರು ಒಂದಕ್ಕೆ. ಈಗ ಒಬ್ಬನು ಆಗ್ನೇಯ ಅಸ್ತ್ರ ತಗೊಂಡ್ರೆ ಇನ್ನೊಬ್ಬ ವಾರುಣಾಸ್ತ್ರ. ಇದು ಬೆಂಕಿಯನ್ನು ಹಚ್ಕೊಂಡು ಶುರು ಮಾಡುತ್ತೆ, ಎಲ್ಲ ಕಡೆ ನೋಡಿದ್ರೆ ಆ ಕಡೆಯಿಂದ ಮಳೆ ಬಂದು ಎಲ್ಲದನ್ನು ಹಾರಿಸುತ್ತೆ. ಹಾಗೆ ನಾಗಾಸ್ತ್ರಕ್ಕೆ ಪ್ರತಿಯಾಗಿ ಗಾರುಡಾಸ್ತ್ರ. ಹಲವು ಗರುಡ ಪಕ್ಷಿಗಳು ಸರ್ಪಗಳನ್ನ ಭಕ್ಷಿಸಲು ಬಂದವು. ಆ ಗರುಡ ಪಕ್ಷಿಗಳನ್ನು ಕಂಡು ಸರ್ಪಗಳೆಲ್ಲ ಓಡಿದ್ವು. ಮೇಘ ಬಂಧದಿಂದ ಬಿಡಲ್ಪಟ್ಟಂತೆ ಲೋಕವು ಸೂರ್ಯನಿಂದ ಪ್ರಕಾಶಗೊಳ್ಳುವಂತೆ ಒಡನೆ ಆ ಸೈನ್ಯ ಚೇತರಿಸಿಕೊಂಡಿತು. ಹೀಗೆ ನಾಗಬಂಧದಿಂದ ತಪ್ಪಿಸಿಕೊಂಡ ನಿಮ್ಮ ಕಡೆಯ ವೀರರು ತಿರುಗಿ ಅರ್ಜುನ ರಥದ ಮೇಲೆ ಬಾಣ ಸಮೂಹವನ್ನ, ಶಸ್ತ್ರ ಸಮೂಹವನ್ನು ಉಪಯೋಗಿಸಿದ್ರು. ಅರ್ಜುನನ ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ನಿವಾರಿಸಿ ಹಲವು ವೀರರನ್ನು ಕೊಂದ. ಸುಶರ್ಮನು ಆಗ ಅರ್ಜುನ ಎದುರಿಗೆ ಬಾಣಗಳನ್ನು ಹೊಡೆದು ಬೇರೆ 21 ಬಾಣಗಳನ್ನ ಆತನ ಬಿಟ್ಟ. ಅರ್ಜುನನು ಇದರಿಂದ ನೊಂದು ರಥದ ಮಧ್ಯದಲ್ಲಿ ಕುಳಿತ. ಆಗ ನಿನ್ನವರು ಪಾರ್ಥನು ಮೃತನಾದ ಎಂದು ಗಟ್ಟಿಯಾಗಿ ಕೂಗಿದ್ರು. ಶಂಖ, ಬೇರಿ, ನಿನಾದಗಳು, ಇತರ ವಿಧ ವಾದ್ಯಗಳು, ಸಿಂಹನಾದಗಳು ಎಲ್ಲೆಲ್ಲಿ ತೋರಿದವು. ಬಾಣಗಳಿಂದ ನೊಂದ ಅರ್ಜುನನಿಗೆ ಪ್ರಜ್ಞೆ ತಿಳಿದ ಮೇಲೆ ಕೋಪಾವಿಷ್ಟನಾಗಿ ಕ್ಷಣ ಮಾತ್ರದಲ್ಲಿ ದಿವ್ಯಾಸ್ತ್ರ ಪರಂಪರೆಗಳಿಂದ ಆ ಸುಶರ್ಮನನ್ನ ದಿಕ್ಕುಗಳನ್ನು ಮುಚ್ಚಿದ. ಸುಶರ್ಮನನ್ನು ಹೊಡೆದೋಡಿಸಿ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದ. ಆ ಅಸ್ತ್ರದಿಂದ ಹೊರಟ 100 ಬಾಣಗಳು ಎಲ್ಲ ದಿಕ್ಕುಗಳಲ್ಲೂ ತಲೆದೋರಿ ಸುಶರ್ಮನ ರಥಗಳನ್ನ, ಆನೆಗಳನ್ನ, ಲಕ್ಷ ಲೆಕ್ಕದ ಕುದುರೆಗಳನ್ನ, ಕಾಲಾಳುಗಳನ್ನೆಲ್ಲ ನಾಶ ಮಾಡಿದ್ವು. ಇಂದ್ರನು ಹಸುರನ್ನು ಹೇಗೋ ಹಾಗೆ ಪಾರ್ಥನು ಶಸ್ತ್ರಗಳಿಂದ ವೈರಿಗಳನ್ನ ಕೊಂದ. ಈ ಕೊಲೆಯಿಂದ ಸಂಶಪ್ತಕರಿಗೂ ಗೋಪಾಲರಿಗೂ ಭಯ ಉಂಟಾಯಿತು. ಅರ್ಜುನನೆಲ್ಲಿರುವನು ಎಂದು ಯಾರಿಗೂ ತಿಳಿಯದೆ ವೀರರೆಲ್ಲರೂ ನೋಡುತ್ತಿರುವಂತೆಯ ನಿನ್ನ ಸೈನ್ಯ ಕ್ಷೀಣಿಸ್ತಾ ಇತ್ತು. ಆ ಸೈನ್ಯ ಪರಾಕ್ರಮ ಪ್ರದರ್ಶನ ಕಾಲದಲ್ಲಿಯೂ ಕೈಲಾಗದೆ ಸ್ತಬ್ಧವಾಗಿ ನಿಂತು ಅರ್ಜುನನಿಂದ ಕೊಲ್ಲಲ್ಪಡ್ತಾ ಇತ್ತು. ಪಾಂಡುಪುತ್ರನು ಹೊಗೆಯಿಲ್ಲದ ಅಗ್ನಿಯಂತೆ ಪ್ರಕಾಶಿಸುತ್ತಾ ಹೀಗೆ 10,000 ಮಂದಿ ವೀರರನ್ನ, 10,000 ಮಂದಿ ರಥಿಕರನ್ನ, 3,000 ಆನೆಗಳನ್ನ ಕೊಂದ ಮೇಲೆ ಸಂಶಪ್ತಕರು ತಿರುಗಿ ಮರಣವನ್ನಾಗಲಿ ಜಯವನ್ನಾಗಲಿ ನಿಶ್ಚಯಿಸಿಕೊಂಡು ಬಂದು ಧನಂಜಯನನ್ನು ಮುತ್ತಿದ್ರು. ಆ ಸಮಯದಲ್ಲಿ ನಿನ್ನ ಕಡೆಯ ವೀರರಿಗೂ ಅರ್ಜುನನಿಗೂ ದೊಡ್ಡ ಯುದ್ಧ ನಡೀತು. ಇಂದ್ರನು ಹಸುರನ್ನು ಹೇಗೋ ಹಾಗೆ ಪಾರ್ಥನು ಶತ್ರುಗಳನ್ನ ನಾಶ ಮಾಡ್ತಾ ಇದ್ದ. ಇಲ್ಲಿಗೆ 48ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಯುದ್ಧ ಮುಂದುವರೆದಿದೆ.
ಏಕೋನ ಪಂಚಾಶತ್, ಒಂದು ಕಡಿಮೆ 50 ಅಧ್ಯಾಯ. 49ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜ, ಸಂಜಯ ಮುಂದುವರಿಸ್ತಾ ಇದ್ದಾನೆ. ಕೃತವರ್ಮ, ಕೃಪಾ, ಅಶ್ವತ್ಥಾಮ, ಕರ್ಣ, ಉಲೂಕ, ಶಕುನಿ, ಸಹೋದರರು ಉಳಿದಂತ ದುರ್ಯೋಧನ, ಈ ಮುಂತಾದವರೆಲ್ಲ ಅರ್ಜುನನ ಭಯದಿಂದ ಪೀಡಿತರಾಗಿ ಸಮುದ್ರದಲ್ಲಿ ಒಡೆದು ಹೋದ ಹಡಗಿನಂತೆ ಆಪತ್ತಿಗೆ ಸಿಕ್ಕಿದ ತಮ್ಮ ಸೈನ್ಯವನ್ನು ಕಂಡು ವೇಗದಿಂದ ಬಂದು ತಡೆದು ನಿಲ್ಲಿಸಿದರು. ವೀರುಗಳಿಗೆ ಭಯವನ್ನ, ಶೂರರಿಗೆ ಉತ್ಸಾಹವನ್ನು ವೃದ್ಧಿ ಮಾಡುವ ಆ ಯುದ್ಧ ಒಂದು ಮುಹೂರ್ತ ಕಾಲದವರೆಗೆ ಅಪಾರವಾಗಿ ನಡೀತು. ಆ ಯುದ್ಧದಲ್ಲಿ ಕೃಪನಿಂದ ಪ್ರಯೋಗಿಸಲ್ಪಟ್ಟಂತ ಬಾಣವರ್ಷಿಗಳು ಪತಂಗದ ಸಮೂಹಗಳಂತೆ ಸೃಂಜೆಯರನ್ನ ಕವಿದವು. ಕೋಪಾವಿಷ್ಟನಾದ ಶಿಖಂಡಿ ವೇಗದಿಂದ ಕೃಪನನ್ನ ಎದುರಿಸಿ ಹೊರಟು ಅವನ ಮೇಲೆ ಎಲ್ಲ ಕಡೆಯಿಂದ ಬಾಣವರ್ಷಿಗಳನ್ನು ಸುರಿಸಿದ. ಮಹಾಸ್ತ್ರವಿಧನಾದ ಕೃಪ ಆ ಬಾಣವರ್ಷಿಗಳನ್ನೆಲ್ಲ ತಡೆದು 10 ಬಾಣಗಳಿಂದ ಶಿಖಂಡಿಯನ್ನು ಹೊಡೆದ. ಶಿಖಂಡಿಯು ಕ್ರೋಧದಿಂದ ದಿವ್ಯಾಸ್ತ್ರಗಳನ್ನು ಹೂಡಿ ಕೃಪನನ್ನು ಹೊಡೆಯಲು ಅದರಿಂದ ನೊಂದ ಕೃಪ ಅತಿ ತೀಕ್ಷ್ಣವಾದ ಆಯುಧಗಳಿಂದ ಶಿಖಂಡಿಯ ಕುದುರೆಗಳನ್ನ, ಸಾರಥಿಯನ್ನ ಕೊಂದು ರಥವನ್ನು ಮುರಿದ. ಒಡನೆ ಶಿಖಂಡಿ ರಥದಿಂದ ಕೆಳಕ್ಕೆ ಧುಮುಕಿ ಖಡ್ಗ ಕೇಟಗಳನ್ನು ಕೈಯಲ್ಲಿ ಹಿಡಿದು ವೇಗದಿಂದ ಕೃಪನನ್ನ ಎದುರಿಸಿ ಹೊರಟ. ಕೃಪನು ತನ್ನ ಬಾಣಗಳಿಂದ ಪರಮ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಶಿಖಂಡಿಯನ್ನು ತಡೆದ. ಅದರಿಂದ ಶಿಖಂಡಿಯು ಕಂಬದಂತೆ ಸ್ತಬ್ಧನಾಗಿ ನಿಂತದ್ದನ್ನು ನೋಡಿ ನಮಗೆಲ್ಲ ಆಶ್ಚರ್ಯವಾಯಿತು. ಆಗ ಮಹಾರಥನಾದ ದೃಷ್ಟದ್ಯುಮ್ನ ಶಿಖಂಡಿಯ ಸ್ಥಿತಿಯನ್ನು ಕೊಂಡು ವೇಗದಿಂದ ಕೃಪನನ್ನ ಎದುರಿಸಿದ. ಹೀಗೆ ಕೃಪನನ್ನ ಎದುರಿಸಿ ಹೋಗುತ್ತಿದ್ದ ದೃಷ್ಟದ್ಯುಮ್ನನ್ನ ಕೃತವರ್ಮ ಎದುರಿಸಿದ. ಇದೇ ಸಮಯದಲ್ಲಿ ಯುಧಿಷ್ಠಿರ ತನ್ನ ಪುತ್ರರೊಡನೆಯೋ ಸೈನ್ಯಗಳೊಡನೆಯೋ ಕೃಪನ ರಥವನ್ನು ಎದುರಿಸಿ ಬರುತ್ತದನ್ನು ಕಂಡು ಅವನನ್ನ ಅಶ್ವತ್ಥಾಮ ತಡೆದ. ಅದೇ ಕಡೆಗೆ ವೇಗದಿಂದ ಬರುತ್ತಿರುವ ಮಹಾರಥರಾದಂತಹ ನಕುಲ ಸಹದೇವರನ್ನ ನಿನ್ನ ಮಗ ಬಾಣವರ್ಷಗಳಿಂದ ತಡೆದ. ಸೂರ್ಯಪುತ್ರನಾದ ಕರ್ಣನು ಭೀಮಸೇನನನ್ನ, ಕರೂಷರನ್ನ, ಸೃಂಜಯರನ್ನ, ಕೇಕೈರನ್ನ ಎದುರಿಸಿದ. ಆಗ ಕೃಪಾ ಭೀಭತ್ಸುವಿನ ಸಮೀಪದಲ್ಲಿದ್ದ ಶಿಖಂಡಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ನಾನಾ ಕಡೆಗಳಿಂದ ಬರುತ್ತಿದ್ದ ಬಾಣಗಳನ್ನೆಲ್ಲ ಶಿಖಂಡಿಯು ತನ್ನ ಕತ್ತಿಯನ್ನು ಬೀಸಿ ಕತ್ತರಿಸಿದ. ಆಗ ಕೃಪಾ ಶತಚಂದ್ರ ಚಿಹ್ನೆಗಳುಳ್ಳಂತಹ ಶಿಖಂಡಿಯ ಕೈಲಿದ್ದ ಗುರಾಣಿಯನ್ನು ಭೇದಿಸಿದ. ಇದನ್ನು ಕಂಡು ಜನರೆಲ್ಲ ದೊಡ್ಡ ಕೋಲಾಹಲವನ್ನು ಮಾಡಿದರು. ಕೇಟಕವು ಮುರಿದ ಮೇಲೆ ಶಿಖಂಡಿಯ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕೃಪನ ಸಮೀಪಕ್ಕೆ ವೇಗದಿಂದ ಹೋದ. ಕೃಪನು ವೇಗದಿಂದ ಬರುವ ಶಿಖಂಡಿಯನ್ನ ಬಾಣ ಸಮೂಹಗಳಿಂದ ನೋಯಿಸಿದ. ಇದನ್ನು ಕಂಡು ಮಹಾಬಲಿಷ್ಠನು ಚಿತ್ರಕೇತು ಕುಮಾರನೂ ಆದಂತಹ ಸುಕೇತು ಎಂಬುವನು ಕೃಪನ ಬಾಣಗಳಿಂದ ಅಪಾಯಕ್ಕೆ ಗುರಿಯಾದ ಶಿಖಂಡಿಯ ಕಡೆಗೆ ಹೊರಟ ಮತ್ತು ಅನೇಕ ಬಾಣಗಳನ್ನು ಕೃಪನ ಮೇಲೆ ಪ್ರಯೋಗಿಸಿ ಆತನ ರಥವನ್ನ ತಡೆದ. ಇದನ್ನು ನೋಡಿ ಶಿಖಂಡಿ ಅಲ್ಲಿಂದ ಹಿಂತಿರುಗಿದ. ಸುಕೇತುವಾದರೂ ಕೃಪನನ್ನ 9 ಬಾಣಗಳಿಂದಲೂ ಆಮೇಲೆ 73 ಬಾಣಗಳಿಂದಲೂ ಹೊಡೆದ ಮತ್ತು ಕೃಪನ ಕೈಯಲ್ಲಿ ಬಾಣ ಸಂಧಾನ ಮಾಡಿದ್ದ ಬಿಲ್ಲನ್ನು ಕತ್ತರಿಸಿ ತಿರುಗಿ ಆತನ ಸಾರಥಿಯು ಮರ್ಮಸ್ಥಳಿಗೆ ಮತ್ತೊಂದು ಬಾಣವನ್ನು ಹೊಡೆದ. ಕೃಪನು ದೃಢವಾದ ಬೇರೊಂದು ಹೊಸ ಬಿಲ್ಲನ್ನು ಕೈಗೆತ್ತಿಕೊಂಡು 30 ಬಾಣಗಳನ್ನು ಸುಕೇತುವಿನ ಮರ್ಮಸ್ಥಾನಕ್ಕೆ ಗುರಿಯಿಟ್ಟು ಪ್ರಯೋಗಿಸಿದ. ಸುಕೇತುವಿನ ಸಕಲ ಅಂಗಗಳು ನೊಂದು ನಡುಗಿದವು. ನಿಶ್ಚಲವಾದ ಮಹಾವೃಕ್ಷವೂ ಕೂಡ ಭೂಕಂಪ ಕಾಲದಲ್ಲಿ ನಡುಗುವಂತೆ ಅವನು ರಥದಲ್ಲಿ ಮಧ್ಯದಲ್ಲಿ ತತ್ತಳಿಸಿದ. ಇಷ್ಟರಲ್ಲಿಯೇ ಸುಕೇತುವಿನ ದೇಹದಿಂದ ಜ್ವಲಿಸುವ ಕುಂಡಲಗಳಿಂದ ಶಿರಸ್ಥಾನದಿಂದಲೂ ಶಿರೋವೇಷ್ಟನದಿಂದಲೂ ಅಲಂಕೃತವಾದ ಅವನ ಶಿರಸ್ಸು ಖಡ್ಗದಿಂದ ಛೇದಿಸಲ್ಪಟ್ಟು ಹದ್ದು ತಂದು ಹಾಕಿದ ಮಾಂಸಪಿಂಡದಂತೆ ದೊಪ್ಪನೆ ಕೆಳಗೆ ಬಿತ್ತು. ಆಮೇಲೆ ತಲೆಯಿಲ್ಲದ ಮುಂಡವು ಕೆಳಕ್ಕೆ ಉರುಳಿತು. ಹೀಗೆ ಸುಕೇತು ಸತ್ತೊಡನೆ ಆತನ ನಿಂಬಾಲಿಸಿ ಬಂದ ಆತನ ಪುತ್ರರು ಕೃಪನನ್ನು ಬಿಟ್ಟು ಬಿಟ್ಟು ದಿಕ್ಕುಗಳಿಗೆ ಓಡಿದರು. ಮಹಾರಥನಾದ ಕೃತವರ್ಮ ನಿಲ್ಲು ನಿಲ್ಲು ಎಂದು ದೃಷ್ಟದ್ಯುಮ್ನನ್ನು ತಡೆದ. ಮಾಂಸಕ್ಕಾಗಿ ಕೋಪಗೊಂಡ 2 ಹದ್ದುಗಳು ಹೇಗೋ ಹಾಗೆ ದೃಷ್ಟದ್ಯುಮ್ನನಿಗೂ ಕೃತವರ್ಮನಿಗೂ ಕೈ ಕಳೆತು ಯುದ್ಧ ನಡೀತು. ದೃಷ್ಟದ್ಯುಮ್ನ ಕೃತವರ್ಮನ ಎದೆಗೆ 9 ಬಾಣಗಳನ್ನು ಪ್ರಯೋಗಿಸಿದ. ಹೀಗೆ ಪೆಟ್ಟುದಿಂದ ಕೃತವರ್ಮ ರಥತುರ್ಗ ಸಹಿತನಾದಂತಹ ಪಾಂಚಾಲನನ್ನ ಬಾಣಗಳಿಂದ ಮುಚ್ಚಿದ. ಆ ಬಾಣಗಳಿಂದ ಮುಚ್ಚಲ್ಪಟ್ಟ ದೃಷ್ಟದ್ಯುಮ್ನ ಮೇಘಾವೃತನಾದ ಸೂರ್ಯನಂತೆ ರಥದೊಡನೆ ಯಾರಿಗೂ ಕಾಣದಂತಾದ. ಅವನು ಕೂಡಲೇ ತನ್ನ ಬಾಣಗಳಿಂದ ಆ ಬಾಣಗಳೆಲ್ಲವನ್ನು ಚದುರಿಸಿ ಕೃತವರ್ಮನ ಮೇಲೆಯೋ ಮಹಾಭಯಂಕರವಾದ ಬಾಣವರ್ಷವನ್ನು ಸುರಿಸಿದ. ಕೃತವರ್ಮನು ವೇಗದಿಂದ ಬರುತ್ತಿರುವ ಭಯಂಕರವಾದ ಆ 100 ಬಾಣಗಳನ್ನ ತನ್ನ ಬಾಣಗಳಿಂದ ತಡೆದ. ಹೀಗೆ ಸಾಹಸ ಮಾಡುತ್ತಿರುವ ಕೃತವರ್ಮನನ್ನು ನೋಡಿ ದೃಷ್ಟದ್ಯುಮ್ನ ಕೈಯಲ್ಲಿ ಕತ್ತಿಯನ್ನ ಗುರಾಣಿಯನ್ನು ಹಿಡಿದು ಆತನ ರಥಕ್ಕೆ ಹರಿಬಿಟ್ಟ. ಇಬ್ಬರು ರಥಾಶ್ವಗಳು ಒಂದಕ್ಕೊಂದು ತಾಗಿದಾಗ ದೃಷ್ಟದ್ಯುಮ್ನ ತನ್ನ ಸಮೀಪಕ್ಕೆ ಬಂದದ್ದನ್ನು ತಿಳಿದು ಕೃತವರ್ಮ ಗದೆಯನ್ನೆತ್ತಿಕೊಂಡು ಒಡನೆ ರಥದಿಂದ ಕೆಳಕ್ಕೆ ಧುಮುಕಿದ. ಆದರೆ ರಥ ಮಧ್ಯದಲ್ಲಿ ದೃಷ್ಟದ್ಯುಮ್ನನ್ನು ಕಾಣದೆ ಆತನ ಸಾರಥಿಯನ್ನು ಹೊಡೆದು ರಥದಿಂದ ಕೆಳಕ್ಕೆ ಕಡೆಗೆ ತನ್ನ ಕಾರ್ಯಕ್ಕಾಗಿ ಸಂತೋಷದಿಂದ ಭುಜಗಳನ್ನು ತಟ್ಟುತ್ತಾ ದೃಷ್ಟದ್ಯುಮ್ನ ಎಲ್ಲಿದ್ದೀಯೇ ಬಾ ಬಾ ಎಂದು ಬಾರಿ ಬಾರಿಗೂ ಕರೀತಾ ಇದ್ದ. ಆ ತಳದನಿಯನ್ನು ಸಹಿಸಲಾರದೆ ದೃಷ್ಟದ್ಯುಮ್ನ ಕೃತವರ್ಮನ ರಥವನ್ನ ಬಿಟ್ಟು
ತನ್ನ ರಥವನ್ನೇರಿ ತಿರುಗಿ ಆತನನ್ನು ಎದುರಿಸಿ ನಿಲ್ಲು ನಿಲ್ಲು ಎಂದು ಕೂಗುತ್ತಾ ಗದೆಯನ್ನೆತ್ತಿ ವೇಗದಿಂದ ಆತನನ್ನು ಹೊಡೆದ. ಇದರಿಂದ ಕೃತವರ್ಮ ಮೂರ್ಛಿತನಾಗಿ ಕೆಳಗೆ ಬೀಳಲು ಆತನನ್ನ ಶ್ರುತವರ್ಮ ರಥದ ಮೇಲೆ ಏರಿಸಿಕೊಂಡು ಯುದ್ಧರಂಗವನ್ನು ಬಿಟ್ಟು ಹೊರಟ. ತಿರುಗಿ ದೃಷ್ಟದ್ಯುಮ್ನ ಕೌರವರನ್ನ ತನ್ನ ಬಾಳಗಳಿಂದ ತಡೆಯಲು ನಿನ್ನ ಕಡೆಯ ಯುದ್ಧವೀರರೆಲ್ಲರೂ ಕೂಡ ವೇಗದಿಂದ ಆ ದೃಷ್ಟದ್ಯುಮ್ನ ಸಮೀಪಕ್ಕೆ ಬಂದು ಸಿಂಹನಾದ ಮಾಡಿದ್ರು. ಆಮೇಲೆ ದೊಡ್ಡ ಯುದ್ಧ ನಡೆಯಿತು. ಇಲ್ಲಿಗೆ 49ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 50ನೇ ಅಧ್ಯಾಯ. ಸಂಕುಲ ಯುದ್ಧ. ಅಶ್ವತ್ಥಾಮ ಯುಧಿಷ್ಠಿರನನ್ನ ಸೋಲಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಾತ್ವಿಕಿಯು ದ್ರೌಪದಿ ಪುತ್ರರು ಯುಧಿಷ್ಠಿರನನ್ನು ಎಲ್ಲ ಕಡೆಗಳಲ್ಲೂ ರಕ್ಷಿಸುತ್ತಿರುವುದನ್ನು ಕಂಡು ದ್ರೋಣಪುತ್ರನು ಅಧಿಕ ಉತ್ಸಾಹದಿಂದ ಆತನನ್ನು ಎದುರಿಸಿದ. ಅಭ್ಯಾಸ ಬಲದಿಂದ ಅಸಮಾನವಾದ ಹಸ್ತಲಾಗುಳ್ಳಂತಹ ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನೂ ಆದಂತಹ ಅಶ್ವತ್ಥಾಮ ತೀಕ್ಷ್ಣ ಬಾಣಗಳನ್ನು ಬಿಟ್ಟು ಅದರಲ್ಲಿ ತನಗೆ ತಿಳಿದ ಗತಿ ಭೇದಗಳನ್ನೆಲ್ಲ ತೋರಿಸುತ್ತಾ ಆ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮರೆಮಾಡಿದ. ಅಶ್ವತ್ಥಾಮನ ಅಸ್ತ್ರಗಳಿಂದ ಕತ್ತಲೆಗೌದು ಯಾರಿಗೂ ಏನು ಕಾಣದಂತಾಯಿತು. ಯುದ್ಧ ಭೂಮಿ ಎಲ್ಲ ಬಾಣವಾಯಿತು. ಬಾಣರಾಶಿಗಳು ಆಕಾಶದಲ್ಲಿ ಹಾರಾಡುತ್ತಿರುವ ಮೀನುಗಳಂತೆ ಕಾಣಿಸ್ತಾ ಇದ್ವು. ಯುದ್ಧ ಭೂಮಿ ಎಲ್ಲವೂ ಪ್ರಕಾಶಮಾನವಾದ ಬಾಣ ಸಮೂಹಗಳಿಂದ ತುಂಬಿ ಮೇಘಛಾಯೆಯಂತೆ ಇತ್ತು. ಸೂರ್ಯನ ಕಾಂತಿ ಮಲಿನವಾಯಿತು. ಆಕಾಶವೆಲ್ಲ ಬಾಣಮಯವಾಗಿದ್ದ ಆಶ್ಚರ್ಯವನ್ನು ಕಂಡೆವು. ಅಶ್ವತ್ಥಾಮ ಪರಾಕ್ರಮವನ್ನು ಕಂಡು ಯಾವ ಪ್ರಾಣಿಯು ಆತನ್ನ ಎದುರಿಸಲಾರದೆ ಹಿಂಜರಿಯಿತು. ಪ್ರಯತ್ನಶೀಲನಾದ ಸಾತ್ವಿಕಿಯು ಧರ್ಮರಾಜನು ಇನ್ನೂ ಇತರ ಸೈನಿಕರು ಆಗ ತಮ್ಮ ಪರಾಕ್ರಮವನ್ನು ತೋರಿಸಲಾರದೆ ಹೋದರು. ಮಹಾರಥರೆಲ್ಲ ದ್ರೋಣಪುತ್ರನ ಸಾಮರ್ಥ್ಯವನ್ನು ಕಂಡು ಆಶ್ಚರ್ಯಪಟ್ಟರು. ಪ್ರಬಲ ರಾಜರೆಲ್ಲರೂ ಜ್ವಲಿಸುವ ಸೂರ್ಯನಿಗೆ ಸಮಾನವಾದಂತಹ ಅಶ್ವತ್ಥಾಮನನ್ನ ನೋಡುವುದಕ್ಕೆ ಕಷ್ಟಪಡ್ತಾ ಇದ್ರು. ಅವನಿಂದ ತಮ್ಮ ಸೈನ್ಯವೆಲ್ಲವೂ ಹತವಾಗ್ತಾ ಇದ್ದನ್ನು ನೋಡಿ ಮಹಾರಥಿಗರಾದ ದ್ರೌಪದಿ ಕುಮಾರರು, ಸಾತ್ವಿಕಿಯು, ಧರ್ಮರಾಜನು, ಪಾಂಚಾಲರು ಒಟ್ಟುಗೂಡಿ ಜೀವಭಯವನ್ನು ಬಿಟ್ಟು ಘೋರ ಸ್ವರೂಪಿಯಾದ ಆ ದ್ರೋಣಪುತ್ರನ ಸಮೀಪಕ್ಕೆ ಹೊರಟರು. ಸಾತ್ವಿಕಿಯು ದ್ರೋಣಪುತ್ರನ ಮೊದಲು 27 ಬಾಣಗಳಿಂದ ತಡೆದು ತಿರುಗಿ 7 ಬಾಣಗಳಿಂದ ಹೊಡೆದ. ಹಾಗೆಯೇ ಯುಧಿಷ್ಠರನು 73 ಬಾಣಗಳಿಂದ, ಪ್ರತಿವಿಂಧ್ಯನು 7 ಬಾಣದಿಂದ, ಶ್ರುತಕರ್ಮ 3 ಬಾಣಗಳಿಂದ, ಶ್ರುತಕೀರ್ತಿ 7 ಬಾಣಗಳಿಂದ, ಸುತ ಸೋಮ 9 ಬಾಣಗಳಿಂದ, ಶತಾನಿಕ 7 ಬಾಣಗಳಿಂದ ಏಕಕಾಲದಲ್ಲಿ ದ್ರೋಣಪುತ್ರನ್ನು ಹೊಡೆದರು. ಇನ್ನೂ ಅನೇಕ ಶೂರರು ಎಲ್ಲ ಕಡೆಗಳಿಂದ ಅಶ್ವತ್ಥಾಮನ ಹೊಡಿತಾ ಇದ್ರೆ ಇದರಿಂದ ಕೋಪಗೊಂಡ ಅಶ್ವತ್ಥಾಮ ಸರ್ಪದಂತೆ ಬಸುಗುಟ್ಟುತ್ತ ಸಾತ್ವಿಗೆ ಮೇಲೆ 25, ಶ್ರುತಕೀರ್ತಿಯ ಮೇಲೆ 9, ಶ್ರುತ ಸೋಮನ ಮೇಲೆ 5, ಶ್ರುತ ಕರ್ಮ ಅವನ ಮೇಲೆ 8, ಪ್ರತಿವಿಂಧ್ಯನ ಮೇಲೆ 3, ಶತಾನೀಕನ ಮೇಲೆ 9, ಧರ್ಮರಾಜನ ಮೇಲೆ 5 ಹೀಗೆ ಬಾಣಗಳನ್ನು ಬಿಟ್ಟು ಇತರ ಶೂರರನ್ನ 2 ಬಾಣಗಳಿಂದ ಹೊಡೆದ. ಶ್ರುತಕೀರ್ತಿ ಬಿಲ್ಲನ್ನು ಕತ್ತರಿಸಿದ. ಮಹಾರಥನಾದ ಶ್ರುತಕೀರ್ತಿ ಬೇರೊಂದು ಬಿಲ್ಲನ್ನು ಕೈಗೆದುಕೊಂಡು ಅಶ್ವತ್ಥಾಮನ ಮೇಲೆ 3 ಬಾಣಗಳನ್ನು ಪ್ರಯೋಗಿಸಿದ. ಇನ್ನೂ ಅನೇಕ ಬಾಣಗಳಿಂದ ಆತನು ಹೊಡೆದ. ದ್ರೋಣಪುತ್ರನು ಕೂಡ ಬಾಣವರ್ಷದಿಂದ ಶತ್ರು ಸೈನ್ಯವನ್ನು ಮುಚ್ಚಿದ. ಧರ್ಮರಾಜನ ಬಿಲ್ಲನ್ನು ಕತ್ತರಿಸಿ ಆತನ ಮೇಲೆ 3 ಬಾಣಗಳನ್ನು ಪ್ರಯೋಗಿಸಿದ. ಆಗ ಧರ್ಮರಾಜ ಬೇರೆ ದೊಡ್ಡ ಬಿಲ್ಲೊಂದನ್ನು ಕೈಗೆತ್ಕೊಂಡು ಅದು 63 ಬಾಣಗಳಿಂದ ದ್ರೋಣಪುತ್ರ ಅಶ್ವತ್ಥಾಮನ 2 ತೋಳುಗಳಿಗೂ ಎದೆಗೆ ಹೊಡೆದ. ಸಾತ್ವಿಕಿಯು ಕ್ರೋಧಾವೇಶದಿಂದ ಅಶ್ವತ್ಥಾಮನ ಬಿಲ್ಲನ್ನು ಒಂದು ಅರ್ಧಚಂದ್ರ ಬಾಣದಿಂದ ಕತ್ತರಿಸಿ ಪ್ರಬಲವಾಗಿ ಗರ್ಜಿಸಿದ. ಬಿಲ್ಲು ಮುರಿದ ಮೇಲೆ ದ್ರೋಣಪುತ್ರ ಒಂದು ಶಕ್ತಾಯುಧವನ್ನು ಎತ್ತಿ ಅದರಿಂದ ಸಾತ್ವಿಕಿಯ ಸಾರಥಿಯನ್ನು ಕೊಂದು ರಥದಿಂದ ಕೆಡಹಿದ. ಆಮೇಲೆ ಬೇರೊಂದು ಬಿಲ್ಲನ್ನು ಕೈಗೆದುಕೊಂಡು ಸಾತ್ವಿಕಿಯನ್ನ ಶರವರ್ಷದಿಂದ ಮುಚ್ಚಿದ. ಸಾರಥಿ ಕೆಳಗೆ ಬಿದ್ದೊಡನೆ ರಥದ ಕುದುರೆಗಳು ದಿಕ್ಕಾಪಾಲಾಗಿ ಓಡಲಾರಂಭಿಸಿದವು. ಇಷ್ಟರಲ್ಲಿ ಯುಧಿಷ್ಠಿರನ ಕಡೆಯ ಅನೇಕ ವೀರರು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಾ ಅಶ್ವತ್ಥಾಮನನ್ನ ವೇಗದಿಂದ ಎದುರಿಸಿ ಆತನ ಮೇಲೆ ಬಾಣವರ್ಷಗಳನ್ನು ಸುರಿಸಿದರು. ರಿಪು ಭಯಂಕರನಾದ ಅಶ್ವತ್ಥಾಮ ಆ ಯುದ್ಧ ವೀರನನ್ನ ನಗುತ್ತಲೇ ಎದುರಿಸಿದ. ಉರಿಯುವ ಬೆಂಕಿಯು ಪದೆಯನ್ನು ದಹಿಸುವಂತೆ ಅಶ್ವತ್ಥಾಮನೆಂಬ ಅಗ್ನಿಯು ಬಾಣ ಜ್ವಾಲೆಗಳನ್ನು ಹರಡುತ್ತಾ ಪಾಂಡವ ಸೇನೆ ಎಂಬ ದೊಡ್ಡ ಕಾಡನ್ನೆಲ್ಲ ದಹಿಸ್ತಾ ಇತ್ತು. ದ್ರೋಣಪುತ್ರನ ಕೋಪಾಗ್ನಿಗೆ ಉರಿಗೆ ಸಿಕ್ಕಿದ ಪಾಂಡವ ಸೈನ್ಯ ಸೇನಾಮುಖದಲ್ಲಿದ್ದ ಹಾಗೆಯೇ ತತ್ತಲಿಸಿತು. ಸೂರ್ಯನ ಕಿರಣಗಳಿಂದ ಹೇಗೋ ಹಾಗೆ ದ್ರೋಣಪುತ್ರನ ಬಾಣಜ್ವಾಲೆಯಿಂದ ಸೈನ್ಯವನ್ನೆಲ್ಲ ತಾಪಗೊಳಿಸಿದ. ಈ ಬ್ರಾಹ್ಮಣನ ಕೋಪಾಗ್ನಿ ಮತ್ತು ಬಾಣಾಗ್ನಿ ಇವೆರಡರಿಂದ ದಹಿಸಲ್ಪಡುತ್ತಿದ್ದ ಆ ಪಾಂಡವ ಸೈನ್ಯ ಥಿಮಿ ಎಂಬ ಮಹಾ ಮತ್ಸ್ಯದಿಂದ ಕಲಗಿಸಲ್ಪಟ್ಟ ನದಿ ಮುಖದಂತಾಯಿತು. ಆಗ ದುರ್ಯೋಧನ ದ್ರೋಣಪುತ್ರನ ಪರಾಕ್ರಮವನ್ನು ಕಂಡು ಆ ಯುದ್ಧದಲ್ಲಿ ತನ್ನ ಶತ್ರುವೀರರೆಲ್ಲೂ ಕೂಡ ಮೃತರಾದಂತೆಯೇ ಮೃತರಾದಂತೆ ಎಂದು ಭಾವಿಸಿದ. ಆಗ ಯುಧಿಷ್ಠಿರ ಮಹಾರಥನಾದ ದ್ರೋಣಪುತ್ರನ ಬಾಣಗಳಿಂದ ಹೊಡೆಯುತ್ತಾ ಕೋಪದಿಂದ, ಹೇ ಯುದ್ಧ ವಿಶಾರದ, ನಿನ್ನನ್ನು ನಾನು ಚೆನ್ನಾಗಿ ಬಲ್ಲೆ.
ನೀನು ವೀರ್ಯವಂತ ಎಂದು, ಬಲಶಾಲಿ ಎಂದು, ಅಸ್ತ್ರವಿದ್ಯಾ ನಿಪುಣ ಎಂದು, ಸಮರ್ಥನೆಂದು, ವೇಗ ಪರಾಕ್ರಮ ಉಳ್ಳುವನು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ನೀನು ಈ ನಿನ್ನ ಸಾಮರ್ಥ್ಯವನ್ನೆಲ್ಲ ದೃಷ್ಟದ್ಯುಮ್ನಲ್ಲಿ ತೋರಿಸಿದ್ರೆ ಆಗ ನಾನು ನಿನ್ನನ್ನು ನಿಜವಾದ ಬಲಶಾಲಿ ಎಂದು, ಅಸ್ತ್ರವಿದ್ಯಾ ನಿಪುಣ ಎಂದು ತಿಳಿತೇನೆ. ರಿಪು ಭಯಂಕರವಾದ ದೃಷ್ಟದ್ಯುಮ್ನನ್ನು ನೋಡಿದ ಮೇಲೆ ನಿನ್ನ ಬಲವೇನು ಪ್ರಕಾಶಕ್ಕೆ ಬಾರದು. ನಾನು ನಿನ್ನನ್ನ ಬ್ರಾಹ್ಮಣ ಎಂದೇ ಭಾವಿಸಲಾರೆ. ಈಗ ನೀನು ನನ್ನನ್ನು ಕೊಲ್ಲಲು ಉದ್ದೇಶಿರುವುದರಿಂದ ನಿನಗೆ ದಯಾದಾಕ್ಷಿಣ್ಯಗಳೂ ಇಲ್ಲ, ಉಪಕಾರ ಸ್ಮರಣೆಯೂ ಇಲ್ಲ. ಬ್ರಾಹ್ಮಣನಿಗೆ ತಪಸ್ಸು, ಶಮಧಮಗಳು ಲಕ್ಷಣಗಳು. ನೋಡಿ, ಯಾರ್ಯಾರಿಗೆ ಏನೇನು ಅನ್ನೋದು ಕೂಡ ಬರುತ್ತೆ. ಬ್ರಾಹ್ಮಣನಿಗೆ ಯುದ್ಧ ಬೇಕಿಲ್ಲ, ಆದ್ರೆ ದೇಶಕ್ಕೆ ಇದು ಬಂದಾಗ, ಶತ್ರುಗಳ ಆಕ್ರಮಣ, ಅವಾಗ ಎಲ್ಲರೂ ಕೂಡ ಯುದ್ಧವನ್ನ, ಶಸ್ತ್ರವನ್ನ ಎತ್ತಬಹುದು ಅಂತಿದೆ. ಇಲ್ದಿದ್ರೆ ಸಾಮಾನ್ಯವಾಗಿ ಅವ್ರ ಕೆಲಸ ಏನು? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಷಟ್ಕರ್ಮ ನಿರತ ಬ್ರಾಹ್ಮಣ. ಈಗ ಇವನನ್ನು ಬ್ರಾಹ್ಮಣ ಅಂತ ಕರಿಬೇಕಾ? ಅಶ್ವತ್ಥಾಮನನ್ನ? ಯಾಕೆಂದ್ರೆ ಯುದ್ಧದಲ್ಲಿ ತೊಡಗಿದ್ದಾರೆ. ಬ್ರಾಹ್ಮಣನಿಗೆ ಆದದ್ದು ಮಾಡ್ತಾ ಇಲ್ಲ. ಹಾಗೇನೆ ಬ್ರಾಹ್ಮಣನಾಗಿ ಜನಿಸ್ಬಿಟ್ಟು ಸಾಫ್ಟ್ವೇರೋ, ಡಾಕ್ಟ್ರೋ, ಇಲ್ಲ CA ಇನ್ಯಾವುದೋ ಮಾಡಿ ಅದರಲ್ಲಿ ಬಹಳ ಬ್ಯುಸಿಯಾಗಿದ್ರೆ ದುಡ್ಡು ಮಾಡೋದು ಒಂದೇ. ಆದ್ರೆ ಬ್ರಾಹ್ಮಣತ್ವ ಉಳಿಸ್ಕೊಳ್ಳಕ್ಕೆ, ಬ್ರಾಹ್ಮಣ್ಯ ಉಳಿಸ್ಕೊಳ್ಳಕ್ಕೆ ಏನ್ ಮಾಡಿದ್ದಾರೆ? ಇವೆಲ್ಲ ಪೂರ ಬಿಟ್ರೆ ಅವನು ಪತಿತ ದ್ವಿಜ ಅಂತ ಆಗ್ತಾನೆ. ಮುಂದಿನ ಜನ್ಮ ಖಂಡಿತ ಅವನಿಗೆ ಬ್ರಾಹ್ಮಣ ಜನ್ಮ ಸಿಗಲ್ಲ. ಸೊ ಅದರಿಂದ ಹಾಗಾದ್ರೆ ದುಡಿಯೋದು ಬೇಡವಾ ಅಂತಂದ್ರೆ ಆಗಬೇಕು, ಆದ್ರೆ ಅದು ಪ್ರಧಾನವಾಗಬಾರ್ದು. ಇವನ ಪ್ರಧಾನ ಧರ್ಮ ಯಾವುದು ಅದನ್ನು ಇವನು ಗಮನಿಸ್ಬೇಕು. ಅದ್ರ ಕಡೆಗೆ ಸ್ವಲ್ಪವಾದ್ರೂ ಬರಬೇಕು. ಅದು ಬಿಟ್ಟಿದೆಲ್ಲ ಬೇಡ, ಹಣ ಒಂದೇ ನನಗೆ ಜೀವನದಲ್ಲಿ ಅಂತ ಅನ್ಕೊಂಡ್ರೆ ಬ್ರಾಹ್ಮಣ ಅಂತ ಅನ್ಸ್ಕೊಳ್ಳೋಕೆ ಅಯೋಗ್ಯ. ಹೀಗೆ ಕ್ಷತ್ರಿಯನಿಗೆ ಬಿಲ್ಲನ್ನು, ಅವನೇ ಬಿಲ್ಲನ್ನು ಬಗ್ಗಿಸ್ತಕ್ಕವನು. ನೀನು ಬ್ರಾಹ್ಮಣ ಅಧಮ. ನೀನು, ನಿನ್ನ ಕಣ್ಣಿದ್ರೆ ಹಾಗೆ ನನ್ನ ಯುದ್ಧದಲ್ಲಿ ಕೌರವರೆಲ್ಲವನ್ನು ಜಯಿಸ್ತೇನೆ ನೋಡು, ನೀನು ನಿನ್ನ ಇಷ್ಟಾನುಸಾರವಾಗಿ ಸಾಹಸ ಕಾರ್ಯಗಳನ್ನು ನಡೆಸು ಎಂದ. ಇದನ್ನು ಕೇಳಿ ದ್ರೋಣಪುತ್ರ ನಗುತ್ತಾ ಯುಧಿಷ್ಠಿರನು ಹೇಳಿದ್ದು ಯೋಗ್ಯ ಎಂದು ನಿಜವೆಂದು ಭಾವಿಸಿ ಪ್ರತ್ಯುತ್ತರ ಕೊಡದೆ ಸುಮ್ಮನಿದ್ದ. ಏನ್ ಹೇಳೋದಕ್ಕಿದೆ? ಬೇಕಿತ್ತ ಇವನಿಗೆ, ದ್ರೋಣನ ಮಗನಿಗೆ ಯುದ್ಧ? ಅವನು ಬ್ರಾಹ್ಮಣ. ಬ್ರಾಹ್ಮಣನ ವೃತ್ತಿ ಏನು? ಷಟ್ಕರ್ಮ ನಿರತ. ಯಾವ ಕೆಲಸ ಮಾಡ್ತಿದ್ದ ಇವಾಗ? ಹೀಗೆ ಆದರೇನು, ಕೋಪಗೊಂಡ ಈ ಅವನು ಪ್ರಜೆಗಳನ್ನು ನಾಶ ಮಾಡುವಂತೆ ಮೌನವನ್ನ ಹಿಡಿದೇ ಬಾಣವರ್ಷಗಳಿಂದ ಪಾಂಡವರನ್ನು ಮುಚ್ಚಿದ. ಆ ಬಾಣಗಳಿಂದ ನೊಂದ ಯುಧಿಷ್ಠಿರ ತನ್ನ ಸೈನ್ಯವನ್ನು ಕರೆಕೊಂಡು ಹಿಂದೆ ಸರಿದ. ಇತ್ತಲಾಗಿ ದ್ರೋಣಪುತ್ರ ಅವನನ್ನು ನೋಡಿ ಸುಮ್ಮನಾದ. ಯುಧಿಷ್ಠಿರನು ದ್ರೋಣಪುತ್ರನ್ನು ಬಿಟ್ಟು ಹೋದ ಮೇಲೆಯೋ ಕ್ರೂರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಿನ್ನ ಸೈನ್ಯದಲ್ಲಿ ಪ್ರವೇಶಿಸಿದ. ಇಲ್ಲಿಗೆ 50ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 51ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಕುಲ ಯುದ್ಧ ಮುಂದುವರೆದಿದೆ. ಪಾಂಚಾಲ, ಛೇದಿ, ಕೇಕಯಿ ವೀರರೊಡನೆ ಬಂದ ಭೀಮನನ್ನ ಸೇನಾಧಿಪತಿಯಾದ ಕರ್ಣ ತಾನೇ ಬಾಣಗಳಿಂದ ತಡೆದ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋದು ಬಹಳ ದೊಡ್ಡದಾಗಿದೆ ಈ ಅಧ್ಯಾಯ. 50ನೇದು, 51ನೇದು. ಸೊ 50ರಲ್ಲೇ ನಿಲ್ಸಿರೋಣ. ಆಮೇಲೆ ನಾಳೆ ನಾಡಿದ್ದು ಇಲ್ಲ, ಒಂದ್ 3-4 ದಿವಸ ಯಾವ ಕ್ಲಾಸ್ಗಳು ಇರಲ್ಲ. ನಾನು ಶಾಂತಿಗ್ರಾಮಕ್ಕೆ ರಥೋತ್ಸವಕ್ಕೆ ಹೋಗ್ತಾ ಇದ್ದೇನೆ. ಮುಗಿಸ್ಕೊಂಡು 16ನೇ ತಾರೀಕಿಂದ ನಮ್ಮೆಲ್ಲ ಕ್ಲಾಸ್ಗಳು ಬೆಳಗ್ಗೆದು ಸಾಯಂಕಾಲದ್ದು ಎಲ್ಲ ರೆಸ್ಯೂಮ್ ಆಗುತ್ತೆ. ಸೊ ಅಲ್ಲಿ ತನಕ ಒಂದು ವಿರಾಮ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥ ಆರ್ಯಶ್ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ ಮಾಮ. ಹೊರಟು ಆಯ್ತು.